ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯಮಾರಾನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭಿಷೇಕವನ್ನು ಮಾಡಿಕೊಂಡು ಎಲ್ಲ ಬ್ರಾಹ್ಮಣರು ಸುಮಂಗಲಿಯ ಸ್ತ್ರೀಯರು ಇವರೆಲ್ಲ ಬಂದದ್ದನ್ನು ನೋಡಿ ಬಕುಳಾದೇವಿಯು ಕಾಣ್ತಾಳೆ. ಆ ಕುರುವಂಜಿ ರೂಪಿಯಾದಂತಹ ಪರಮಾತ್ಮ ಹೇಳಿದ ಮಾತು ನೆನಪಾಗ್ತದೆ. ಆಗ ಕೇಳ್ತಾಳೆ, ನಾನು ಕನ್ಯಾಪೇಕ್ಷೆಗಾಗಿ ಬಂದದ್ದು ಅಂದಾಗ ಆಕಾಶರಾಜ ಧರಣಿದೇವಿ ಹೊಳ್ತಾಳೆ, ನಮಗೆ ವಧು ಅಪೇಕ್ಷೆ ಇದೆ, ಹಾಗಾಗಿ ಒಳ್ಳೆಯದಾಯಿತು, ಗುರುಗಳನ್ನು ಕಳಿಸೋಣ ಅಂತ ಪುರೋಹಿತರನ್ನು ಕರೆಸ್ತಾರೆ. ಆಗ ಅವ್ರು ಹೇಳ್ತಾರೆ, ಶುಕಾಚಾರ್ಯರು ಪೂರ್ಣವಾಗಿ ತಿಳಿದದ್ದು ಪರಮಾತ್ಮನನ್ನು, ಏನು ಮಾಡಬೇಕು ಇದರಲ್ಲಿ ಅವರೇ ಹೇಳ್ತಾರೆ ಅಂತಂದಾಗ ಶುಕಾಚಾರ್ಯರನ್ನ ತೋಂಡಮಾನ ಅವನು ಹೇಳಿ ತೋಂಡಮಾನನ ಕಡೆಯಿಂದ ಕರೆಸಿಕೊಂಡು ಬಂದು ಮೆರವಣಿಗೆ ಮಾಡಿಸಿ ಅವರಿಗೆ ಭಾರಿ ಮರ್ಯಾದೆಯನ್ನು ಮಾಡಿ ಇದ್ದ ಸುದ್ದಿಯನ್ನು ಹೇಳಿದಾಗ ಬಹಳ ಸಂತೋಷವಾಗ್ತದೆ. ನೀನು ಮಾಡುವುದು ಜಗತ್ ಕಲ್ಯಾಣಕರವಾದಂತಹ ಕಾರ್ಯ, ಅವಶ್ಯವಾಗಿ ಇದನ್ನು ಮಾಡು, ಇದರಲ್ಲಿ ಯಾವ ಸಂದೇಹ ಬೇಡ ಅಂತ ಎಲ್ಲ ಹೇಳಿದ ಮೇಲೆ ಶುಕಾಚಾರ್ಯರು ಪರಮಾತ್ಮನಿಗೆ ಪತ್ರವನ್ನು ಬರಿಬೇಕು ಅಂತ ಪತ್ರವನ್ನು ಬರಿತಾ ಇದ್ದಾರೆ. ಆಗ ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದಾಯ ಮೂರ್ತಯೇ ಸ್ವತಂತ್ರಾಯ ದ್ವಿತೀಯಾಯ ಅನಂತ ರೂಪಾಯ ಶಾಂಗಿಣೇ ಭಕ್ತಪ್ರಿಯಾಯ ಭಕ್ತೈಕದ್ಯೋಪಾ ರೂಪಿಣೆ ದೇವಾಧಿ ದೇವ ಪೂಜ್ಯಾಯ ವಾಸುದೇವಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲ ವಾಸನೆ ಸಾಂಗೈಃ ಸರ್ವೈಶ್ಚ ವೇದಾದ್ಯೈಃ ಆಗಮೈಃ ಸ ಪುರಾಣಕೈಃ ಅವೇದಾಂತಾನಂತ ಗುಣ ಕರ್ಮಣೆ ಶ್ರೀಧರಾಯತೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾಯ ಸುರೋತ್ತಮ. ದೇವರನ್ನು ಸ್ತೋತ್ರ ಮಾಡಿ ಗುಣಪೂರ್ಣನಾದ ದೋಷದೂರನಾದ ಜಗಜ್ಜನ್ಮಾದಿ ಕಾರಣನಾದ ದೇವಾದಿದೇವತೆಗಳಿಂದ ಪೂಜ್ಯನಾದ ಶ್ರೀನಿವಾಸನೇ ವೆಂಕಟಾಚಲ ವಾಸಿಯಾದ ಬಂಧು ಜನರಿಂದ ಸೇರಿಕೊಂಡು ನೀನು ಬಂದು ಇಲ್ಲಿ ಮತ್ತೆ ವಿವಾಹವನ್ನು ನನ್ನ ಕನ್ಯೆಯನ್ನು ನನ್ನ ಮಗಳಾದಂತಹ ಪದ್ಮಾವತಿಯನ್ನು ಸ್ವೀಕಾರ ಮಾಡಬೇಕು. ಬಂಧು ಆಗ್ತೇನೆ ಅನ್ನೋ ಸಲುವಾಗಿ ಪಾರಿಭಾಷಿಕವಾಗಿ ನಾಮಕೆ ವಾಸ್ತೆ ನಿನಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ಪತ್ರವನ್ನು ಬರೆದು ಕಳಿಸ್ತಾನೆ. ವೈಶಾಖ ಶುದ್ಧ ತ್ರಯೋದಶಿ ದಿವಸ ವೈಶಾಖ ಶುದ್ಧ ತ್ರಯೋದಶ್ಯಾಂ ಏತತ್ ಪತ್ರ ವಿಲಿಖ್ಯತೆ, ಈ ಪತ್ರವನ್ನು ಬರಿತಾ ಇದ್ದೇನೆ. ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ. ಈ ನೀವು ಅವಶ್ಯವಾಗಿ ವಿವಾಹ ತ್ರಯೋದಶಿ ದಿವಸ ಪತ್ರ ಬರಲಿಕ್ಕತ್ತಾನೆ, ದಶಮಿ ದಿವಸ ವಿವಾಹ. ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ ಚೈತ್ರ ಶುಕ್ಲ ತ್ರಯೋದಶ್ಯಾಂ ಏತತ್ ಪತ್ರ ವಿಲಿಖ್ಯತೆ. ತ್ರಯೋದಶಿ ದಿವಸ ಈ ಪತ್ರವನ್ನು ಬರಿತಾ ಇದ್ದಾನೆ ಅಂತ. ಕನ್ಯಾಂ ಪದ್ಮಾವತಿಂ ತುಭ್ಯಂ ದಾಸ್ಯಾಮಿ ಮತಿರ್ಮಮ ತಾಮಂಗೀಕುರು ಗೋವಿಂದ. ಹಾಗಾಗಿ ಈ ಪದ್ಮಾವತಿ ದೇವಿಯನ್ನು ನೀನು ಸ್ವೀಕಾರ ಮಾಡಿಕೋ ಅಂತ ಹೇಳಿದಾಗ ಅಧಿಕಂ ಲೇಖನೀಯಂತೆ ಕಿಮಸ್ತಿ ಪುರುಷೋತ್ತಮ. ಇನ್ನೇನು ನಾನು ಹೇಳಬೇಕು, ನನ್ನೆಲ್ಲ ಮನಸ್ಸನ್ನು ತಿಳಿದವರು ಶುಕಾಚಾರ್ಯರಿದ್ದಾರೆ, ಅವಶ್ಯವಾಗಿ ನೀನು ಬಂಧು ಬಾಂಧವರಿಂದ ಸಮೇತನಾಗಿ ಬಂದು ಈ ಪಾಣಿಗ್ರಹಣವನ್ನು ಅವಶ್ಯವಾಗಿ ಮಾಡಿಕೋ ಅಂತಂದಾಗ ಸರಿ ಆಗಲಿ ಅಂತ ಆಕಾಶರಾಜ ಬರೆದ ಪತ್ರವನ್ನು ತೆಗೆದುಕೊಂಡು ತಾನು ಹೋಗ್ತಾ ಇರ್ತಾನೆ. ಶುಕಾಚಾರ್ಯರು ಆವಾಗ ಶುಕಾಚಾರ್ಯರಿಗೆ ಆಕಾಶರಾಜ ಹೇಳ್ತಾನೆ, ಏನಾದರೂ ಮಾಡಿ ಅವನ ಶ್ರೀನಿವಾಸನ ಮನಸ್ಸನ್ನು ನೀನು ಒಲಿಸು, ಅವನಿಗೆ ಸಂತೋಷಪಡಿಸಿ ಈ ಕನ್ಯಾಗ್ರಹಣವನ್ನು ಮಾಡೋದಕ್ಕೆ ಯಾವ ತೊಂದರೆಗಳು ಬರದೇ ಇದ್ದಂತೆ ನೋಡಿಕೋ. ಕೇನ ಪ್ರಕಾರೇಣ ತಸ್ಯ ಚಿತ್ತಂ ವಶೀಕುರು. ಏನಾದರೂ ಮಾಡು, ಅವನ ಮನಸ್ಸನ್ನು ನೀನು ಸೆಳಿ.
ಕೋಟಿಂಬ ಅರ್ಬುದಂಬಾಪಿ, ಹಣದ ವಿಚಾರ ಮಾಡಬೇಡ ನೀನು. ಇಷ್ಟೆಲ್ಲ ದೇವರನ್ನು ಸ್ತೋತ್ರ ಮಾಡಿ ದೇವರ ಹೇಳೋದು ರೀತಿ ಏನಂದರೆ, ಹಣವನ್ನು ಕೊಡ್ತೇನೆ, ಏನಾದರೂ ಮಾಡು, ಅವನಿಗೆ ಪದ್ಮಾವತಿ ದೇವಿಯನ್ನು ಬಿಟ್ಟು ಬೇರೆಯವರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ವಿಚಾರ ಮಾಡೋದು ಬೇಡ ಅಂತ ಹೇಳು. ದಾಸ್ಯಾಮಿ ದ್ರವ್ಯ ನಿಚಯಂ ನಾತ್ರ ಕಾರ್ಯ ವಿಚಾರಣ, ಏನಾದರೂ ಮಾಡಿ ಹಣವನ್ನು ನಾನು ಕೊಡ್ತೇನೆ, ಅವನಿಗೆ ಈ ವಿವಾಹಕ್ಕೆ ಒಪ್ಪಿಸುವಂತೆ ನೀವು ಮಾಡ್ರಿ ಅಂದಾಗ ಆಗಲಿ ಅಂತ ಈ ಕಡೆ ಶ್ರೀನಿವಾಸ ತಾನು ಹೋಗಿ ಎಲ್ಲ ಮಾತು ಹೇಳಿ ಸಂಕಲ್ಪ ಮಾಡಿಸಿ ಬಂದಿದ್ದಾನೆ. ಬಕುಳಾದೇವಿನ ಹೋಗಿದ್ದಾಳೆ, ಇನ್ನು ಬಂದೇ ಇಲ್ಲಲ್ಲ ಅಂತ ಬಹಳಷ್ಟು ವಿಚಾರ ಮಾಡ್ತಾ ಇದ್ದಾನೆ. ಅಂಬಾಂ ಆಮಿಕ್ಷ್ಯ ಚಾಕಾಂಕ್ಷಿ ವೆಂಕಟಾಚಲ ವೆಂಕಟಾದ್ರಿ ಶಿರೋಮಣಿ ಮಾತಾನ ಚಾಗತ ಅಕಸ್ಮಾತ್ ಚಿಂತಾ ಪರೋಭವತ್. ಚಿಂತೆ ಇಲ್ಲದೆ ಇದ್ದಂಥ ವ್ಯಕ್ತಿ ಚಿಂತೆಗೆ ಒಳಗಾದಂತೆ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾನೆ. ಅಷ್ಟರೊಳಗೇನೆ ಮೂರ್ಧನ್ಯೇ ಶೋಂಜಲಿರ್ಮೆ ಅಂತ ಹೇಳಿದಂತೆ ಎರಡೂ ಕೈಗಳನ್ನು ತಲೆ ಮೇಲೆ ಕೈ ಇಟ್ಟುಕೊಂಡು ಶುಕಾಚಾರ್ಯರು ಬರುವುದು ಕಾಣುತ್ತದೆ. ನಡಿತಾ ಬರ್ತಾ ಇರ್ತಾರೆ, ದೇವರ ಸ್ತೋತ್ರ ಮಾಡ್ತಾ ಭಕ್ತಿ ಪರವಶರಾಗಿ ಬರ್ತಾರೆ. ಆಗ ಶ್ರೀನಿವಾಸ ನೋಡ್ತಾನೆ, ಕಾರ್ಯಂ ಓಡಿ 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 ಬಂದು ಅವರನ್ನು ಸ್ವಾಗತ ಮಾಡಿ ಕರೆದುಕೊಂಡು ಹೋಗಿ ಕೂಡಿಸಿ ಶ್ರೀನಿವಾಸ ಕೇಳ್ತಾನೆ, ಕಾರ್ಯಂ ಮದೀಯಂ ವಿಪ್ರೇಂದ್ರ ಪಕ್ವಂ ವಾ ಪಕ್ವಮೇಂ ವಾ, ನನ್ನ ಕೆಲಸ ಆಗಿದೆಯೋ ಇಲ್ಲ, ಪಕ್ವನೋ ಅಪಕ್ವನೋ ಅಂದಾಗ ಶುಕಾಚಾರ್ಯ ಹೇಳ್ತಾರೆ, ಎಲ್ಲ ಕೆಲಸಗಳನ್ನು ಮಾಡಿಕೊಡುವನೇ ನೀನು, ನಿನ್ನ ಕೆಲಸ ಅಪಕ್ವನೋ ಪಕ್ವನೋ ಅಂತ ಪ್ರಶ್ನೆಯೇ ಇಲ್ಲ. ಕಾರ್ಯಂ ತವ ದಯಾ ಸಿಂಧೋ ಪಕ್ವಮೇವನ ಸಂಶಯ ಶುಭಂ ವಾಕ್ಯಂ ತತ್ಸುತ್ವ ದಂಡವತ್ ಪ್ರಣಿಪತ್ಯತಂ. ಇದನ್ನು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆಗ ಶುಕಾಚಾರ್ಯನ ಎಬ್ಬಿಸಿ ಪರಮಾತ್ಮ ಆಲಿಂಗನ ಮಾಡಿಕೊಳ್ತಾನೆ. ಹೇಗೆ ಹನುಮಂತ ದೇವರನ್ನು ಪರಮಾತ್ಮ ಆಲಿಂಗನ ಮಾಡಿಕೊಂಡಲ್ಲ, ಹಾಗೆ ಇಲ್ಲೂ ಕೂಡ ಪರಮಾತ್ಮ ಆಲಿಂಗನ ಮಾಡಿಕೊಡ್ತಾನೆ. ಆಗ ಬ್ರಹ್ಮಾಂಡಂ ಭವನಂ ವಿದ್ವನ್ ಬ್ರಹ್ಮ ನಯನ್ನಾಮ ಸಂಭವ. ಆಗ ಹಿಂದೆ ಹನುಮಂತ ದೇವರು ಎಲ್ಲ ನನ್ನ ಸೀತೆ ಹುಡುಕುವ ಕೆಲಸದಲ್ಲಿ ಶ್ರೇಷ್ಠವಾದ ಕೆಲಸವನ್ನು ಮಾಡಿದರು, ಹಾಗೆ ನೀನೂ ಕೂಡ ಈ ಕೆಲಸವನ್ನು ಮಾಡಿದ್ದಿ ಅಂತ ಪರಮಾತ್ಮ ಅವನಿಗೆ ಏವ ಮುಕ್ತ ಅಂಗಸಂಗಂ ಚ ತಸ್ಯಾದತ್ವ ಪುರುಷೋತ್ತಮ. ದೇವರ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಳ್ಳೋದು ಇದಕ್ಕಿಂತ ಹೆಚ್ಚಿಂದೇನು ಅಂತ ಹೇಳಿ ಹಿಂದೆ ಆದದ್ದು ಸೀತಾ ನಿಮಿತ್ತಕವಾಗಿ ವಾಯುದೇವರು ಭಯಾನಕ ಸೇವೆ ಮಾಡಿದರು. ಅದರ ಸೇವೆ ಮುಂದೆ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಅಷ್ಟು ಭಯಾನಕ ಅದ್ಭುತವಾದ ಸೇವೆಯನ್ನು ಕೆಲಸವನ್ನು ಒಪ್ಪಿಸಿಕೊಂಡು ಪತ್ರವನ್ನು ತೆಗೆದುಕೊಂಡು ಬಂದಿಯಲ್ಲ, ಬಹಳ ಸಂತೋಷವಾಯಿತು ಅಂತಂದಾಗ ಆಯಿತು. ಶುಕಾಚಾರ್ಯರು ನಾನು ಬರ್ತೇನೆ ಅಂತಂದಾಗ ಶ್ರೀನಿವಾಸ ಮತ್ತೆ ಆ ಶುಕಾಚಾರ್ಯರ ಮುಂದೆ ಕೂಡಿಸಿಕೊಂಡು ಆಕಾಶರಾಜನಿಗೂ ಪತ್ರ ಬರೀತಾರೆ. ಆಗ ಶುಕಾಚಾರ್ಯರು ಅನೇಕ ಮಾತುಗಳನ್ನು ಹೇಳ್ತಾರೆ. ನಿನಗೆ ಕುಲ ಗೋತ್ರ ಯಾವುದೂ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ನಮ್ಮಂತೆ ನೀನು ಅಲ್ಲ. ನ ಜರ ನ ಚ ವೃದ್ಧಿಶ್ಚ ನ ಸ್ಥಾನಂ ನ ಚರಾಶ್ರಯ ವಿಳಂಬ ಮಾತ್ರ. ಕೇವಲ ನಾಟಕ ಪರಮಾತ್ಮ ಇದು. ನೀನು ಮದುವೆ ಮಾಡಿಕೊಳ್ಳೋದು ನಾಟಕ, ನಿನಗೆ ಕುಲಗೋತ್ರಗಳು ಇರುವುದು ನಾಟಕ, ನಿನಗೆ ಬಂಧುಗಳು ಇರುವುದು ನಾಟಕ, ಕೇವಲ ಕ್ರೀಡಾ ಮಾತ್ರ ಇದಲ್ಲ, ಎಲ್ಲ ನಿನ್ನ ಅಧೀನವಾಗಿ ನಡೀತಾ ಇದೆ ಜಗತ್ತು. ಹಾಗಾಗಿ ಯಾಕೆ ಮಾಡ್ತೀಯ ಅಂದರೆ ನಮ್ಮ ಉದ್ಧಾರಕ್ಕಾಗಿ. ಮಮ ವಾಕ್ಯಾಶ್ಚಗನ್ನಾಥ ದಯಾಂ ಕುರು ಎನ್ನಿವ. ಆದರೂ ಕೂಡ ಆಕಾಶರಾಜನಿಗೆ ಪತ್ರವನ್ನು ಬರಿಬೇಕು ಅಂತ ರಾಜಾದಿರಾಜ ಪೂಜ್ಯಾಯ ಸುಧರ್ಮತ ವಿನಾಯ ಚ ನಮೋ ಅತಿಭಕ್ತೈವ ಕ್ಷೇಮಂ ಆಲಿಖ್ಯತೆ ನಗ. ರಾಜರಿಗೂ ರಾಜನಾದ ಸುಧರ್ಮರಾಜನ ಮಗನಾದ ಆಕಾಶರಾಜನೇ, ನೀನು ಬಂಧು ಆಗಿದ್ದಿ, ನನಗಿನ್ನು ಮುಂದೆ ಬಂಧು ಆಗ್ತಿದ್ದೆ. ಶ್ರೀನಿವಾಸ ಅಂತನ್ನುವ ಹೆಸರಿನಿಂದ ನಾನು ಈ ಪತ್ರವನ್ನು ಬರಿತಾ ಇದ್ದೇನೆ. ಅವಶ್ಯವಾಗಿ ವೈಶಾಖ ಶುದ್ಧ ದಶಮಿ ಶುಕ್ರವಾರ ಈ ಮಹೋತ್ಸವದಲ್ಲಿ ನಾನು ಭಾಗಿಯಾಗಿ ನೀನು ಹೇಳಿದಂತೆ ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ಮಹೀಪತೆ. ವೈಶಾಖ ಶುದ್ಧ ದಶಮಿ ಶುಕ್ರವಾರೇ ಮಹೋತ್ಸವೇ ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ಮಹೀಪತೆ. ನಿನ್ನ ಮಗಳನ್ನು ಅವಶ್ಯವಾಗಿ ನಾನು ಸ್ವೀಕಾರ ಮಾಡ್ತೇನೆ ನೀನು ಹೇಳಿದ ಪ್ರಕಾರ. ತದಾ ದತ್ವಾತು ಮೇ ಕನ್ಯಾ ಭವಸ್ತ್ವೇ ಬಹು ಕೀರ್ತಿಮಾನ್. ಬಹಳಷ್ಟು ಕೀರ್ತಿ ನಿನಗೆ ಬರ್ತದೆ. ನಾನು ನಿನ್ನ ಮಗಳನ್ನು ಸ್ವೀಕಾರ ಮಾಡಿದ್ದಕ್ಕೆ ಸಾಮಾನ್ಯ ಅಲ್ಲದು, ಬಹಳಷ್ಟು ಕೀರ್ತಿ ಪಡಿತಿ ನೀನು ಅಂತ ದೇವರು ಆಶೀರ್ವಾದ ಮಾಡ್ತಾ ಇತ್ತಂ ವಿಕಿತ್ವಾರ ಪತ್ರಿಕಾಂ ಶುಭಾಂ ಶೇಷಾದ್ರಿನಾಥೋ. ದೇವರಿಗೆ ಪತ್ರ ಬರೆಯುವುದೇನು, ಇದೆಲ್ಲ ಕೇವಲ ಪ್ರೇಷಯಾಮಾಸ. ಆ ಶುಕಾಚಾರ್ಯರಿಗೆ ಹೇಳಿಕೊಟ್ಟು ಅವಶ್ಯವಾಗಿ ನಾನು ಬರ್ತೇನೆ, ಸ್ವೀಕಾರ ಮಾಡ್ತೇನೆ ಅಂತ ಶುಕಾಚಾರ್ಯನ ಕೊಟ್ಟು ಕಳಿಸ್ತಾನೆ ಪರಮಾತ್ಮ. ಇಷ್ಟರೊಳಗೆ ಶುಕಾಚಾರ್ಯ ಹೋಗಿದ್ದಾರೆ. ಆಸೆ ತಾಯಿ ಬರ್ತಾ ಇದ್ದಾಳೆ ಬಕುಳಾದೇವಿ ಬಂದು ನೋಡ್ತಾಳೆ. ಬಕುಳಾದೇವಿ ಬರ್ತಾ ಇದ್ದಾಳೆ. ಓಡಿ ಓಡಿ ಬಂದು ಪರಮಾತ್ಮ, ಅಮ್ಮ ಎಷ್ಟು ಶ್ರಮ ಪಟ್ಟಿದ್ದಿ ಏನು ಅಂತ ಅವಳನ್ನ ಕೈ ಹಿಡಿದು ಕರೆದುಕೊಂಡು ಬಂದು
ಒಂದು ಆಸನದ ಮೇಲೆ ಕೂಡಿಸ್ತಾನೆ. ಆಗ ಬಕುಳಾದೇವಿ ಹೇಳ್ತಾಳೆ, ಸಾಧಿತಾ ಬಹು ಯತ್ನೇನ ಕನ್ಯಾತೆ ಪುರುಷೋತ್ತಮ ಛೇ ಛೇ ಛೇ, ಎಷ್ಟೆಲ್ಲ ಪ್ರಯತ್ನ ಮಾಡಬೇಕಪ್ಪ ನಿನ್ನ ಸುಲಾಗಿ, ಬಿದ್ದಿದ್ದೆಲ್ಲ ಹೇಳಿದೆ, ಒದ್ದಾಡಿದೆ, ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಹೇಳಿ 2ನೇ ಕ್ಷಣಕ್ಕೆ ಛೇ ನಾನು ಮಾಡಿದ್ದಲ್ಲಿದು. ಯಾರೋ ಧರ್ಮದೇವಿ ಅಂತ ಜ್ಯೋತಿಷ್ಯವನ್ನು ಹೇಳುವಳು ನರನಾರಾಯಣ ಆಶ್ರಮದಿಂದ ಬಂದಿದ್ದಾಳೆ ಅಂತ ನಿನ್ನ ಸಲುವಾಗಿ ಮೊದಲೇ ಎಲ್ಲ ನಿರ್ಣಯ ಮಾಡಿಬಿಟ್ಟಿದ್ಲು. ನಾನು ಹೋಗೂ ಪುರುಸೊತ್ತಿಲ್ಲ, ಎಲ್ಲ ಮಾತು ಆಗಿ ಶುಕಾಚಾರ್ಯ ಬಂದು ಎಲ್ಲ ಕೆಲಸ ಮಾಡಿ ಬಗೆಹರಿಸೇ ಬಿಟ್ರು. ಹಾಗಾಗಿ ದೈವಮೈವ ಪನ್ನಮ್ಮೆ, ದೈವ ಇದೆ ಅಂತಾದರೆ ಎಲ್ಲ ಕೆಲಸ ಆಗ್ತದೆ. ಎಲ್ಲ ಪ್ರಯತ್ನಪಟ್ಟು ದೈವ ಇದ್ದಿದ್ದಿಲ್ಲ ಅಂದರೆ ಏನೂ ಆಗೋದಿಲ್ಲ. ಹಾಗಾಗಿ ಪ್ರಯತ್ನವೂ ಆಗಿದೆ, ಅದಕ್ಕಿಂತ ಹೆಚ್ಚು ನಿನಗೆ ದೈವ ಇದೆ, ಹಾಗಾಗಿ ಯಾವ ಸಮಸ್ಯೆನೇ ಇಲ್ಲ ಇದು ಸಂಕಲ್ಪಯಾಮಾಸ. ಸಭಾ ಮಧ್ಯೆ ಮುದಾರು ನೃಪಃ, ಆಗ ಸಭಾ ಮಧ್ಯದಲ್ಲೇನೆ ಸಂತೋಷದಿಂದ ಸಂಕಲ್ಪ ಮಾಡಿ ನಾನು ನನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಡ್ತೇನೆ ಅಂತ ರಾಜ ಘೋಷಣೆ ಮಾಡಿದ್ದಾನೆ. ಇತಿ ಮಾತೃವಚ ಶ್ರುತ್ವ ಕಿಂಚಿದ್ದಾಸ್ಯ ಮುಖೋಭವತ್. ಇಷ್ಟು ರಾಜ ಹೇಳಿದ ಮೇಲೆ, ರಾಜ ಹೇಳಿದ ಮಾತನ್ನು ತಾಯಿ ಹೇಳಿದ್ಲು. ತಾಯಿ ಹೇಳಿದ ಮೇಲೆ ಇವನಿಗೆ ಸಂತೋಷ ಆಗಬೇಕು ಇಲ್ಲೋ? ಇಲ್ಲ. ಮುಖ ಒಣಿಸ್ಬಿಟ್ಟ, ತಳಗ್ ಮುಖ ಹಾಕೊಂಡ, ಜೋತ್ ಬಿದ್ದವ್ರಗತ್ಲೆ ಮಾಡಿದ. ಮಾತು ವಚನ ಮಾಕರಣ್ಯ ಕೃತವಾನ್ ಕಿಂ ರಮಾಪತಿ, ಆ ಮಾತನ್ನು ಕೇಳಿ ಏನು ಮಾಡಿದ ಅಂತಂದಾಗ ಸ್ವಯಮಾನಂದ ಪೂರ್ಣೋಪಿ, ಎಲ್ಲ ನಿರ್ಣಯ ಕೊಡ್ಕೋತ ಹೋಗ್ತಾರೆ. ಕಥೆಗಳನ್ನು ಹೇಳ್ತಾ ನಿರ್ಣಯಗಳನ್ನು ಕೊಡ್ತಾ ಯಾಕೆ ದೇವರು ಹೀಗೆ ಯಾಕೆ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿಸ್ತಾ, ಸ್ವಯಂ ಆನಂದ ಪೂರ್ಣೋಪಿ, ದೇವರಿಗೆ ದುಃಖ ಇಲ್ಲ, ಸಚ್ಚಿದಾನಂದ ವಿಗ್ರಹ ಪರಮಾತ್ಮ. ಆದರೂ ಕೂಡ ಜನರು ಕರ್ಮವನ್ನು ಭೋಗಿಸ್ತಾ ಕರ್ಮದ ರೀತಿಯಲ್ಲೇನೆ ತಾವು ನಡೀತಾ ಇರ್ತಾರೋ ಹಾಗೆ ದೇವರು ಮಾಡ್ತಾನೆ. ನೌತ್ಸವೇ ವಿದ್ಯತೆ ಬುದ್ಧಿರ್ಮಮ ಮಾತಸ್ತವನೇ ನನಗೆ ಮದುವೆ ಮಾಡ್ಕೊಳ್ಬೇಕಂತ ಇಚ್ಛಾ ಇಲ್ಲಮ್ಮ. ಅರು ಮರಯ ಬಂದು ಅತ್ತಿ ಅಳಿಸಿದಿ, ನಾ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಎಲ್ಲ ಒದ್ದಾಡಿ ಎಲ್ಲ ಕೆಲಸ ಮಾಡಿದ್ವಿ, ಈಗ ಒಮ್ಮೆ ನೀವು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಹೆಂಗೋ ಅಂತ. ಯಾಕೆ? ಯೋರೇವ ಸಮಂ ವಿತ್ತಂ ಯೋರೇವ ಸಂವ್ಯಹ. ನೋಡಮ್ಮ, ನಾನು ನೀನು ಈಚೆ ಇಬ್ಬರೇ, ಆ ಕಡೆಗೆ ಇಡೀ ರಾಜ್ಯ ಐಶ್ವರ್ಯ ಅವರು ವೈಭವ, ಅದನ್ನು ನೋಡಿದರೆ ನಮ್ಮನ್ನೆಲ್ಲ ನಗುತ್ತಾರೆ. ಆಕಾಶರಾಜನ ಅಲ್ಲ ವಿಚಾರ ಮಾಡಬೇಕಲ್ಲ ನಾವು. ಹೌದು, ಇಚ್ಛಾಪಟ್ಟಿದ್ದೇನೆ ಆಕಾಶರಾಜನ ಮಗಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಇಚ್ಛಾಪಡಬೇಕು, ಬರಬ್ಬರಿ ಅದ. ಆದರೆ ಈ ಕಡೆಯಿಂದ ನಾವಿಬ್ಬರೇ ಕುದುರೆ ಮೇಲೆ ಹೋಗ್ಬೇಕಾ, ಆ ಕಡೆಯಿಂದ ಚದುರಂಗ ಸೈನ್ಯ ಬಂದಿರ್ತದೆ, ಮಂದಿ ಆದ್ರೂ ನಗ್ತಾರೆ. ಹೇಗಾದ್ರೂ ವಿಚಾರ ಪಟ್ಟಿದ್ರು ಅವರು ಇಚ್ಛಾ ಪಡ್ಲಿಕ್ಕೆ. ಆಕಾಶರಾಜ ದೊಡ್ಡ ಮನಸ್ಸು ಮಾಡಿ ಕೊಡ್ತಾ ಇದ್ದಾನೆ ಮದುವೆ ಮಾಡಿ ಮಗಳನ್ನ, ನಾವೇನು ಹೆಂಗೆ ವಿಚಾರ ಮಾಡಬೇಕು, ಹಾಗಾಗಿ ನಾನು ಮಾಡೋದಿಲ್ಲ ಅಂತಂದಾಗ ಬಕುಳಾದೇವಿ ಹೇಳ್ತಾಳೆ, ತಾದೃಶ ಪುರುಷೋಲೋಕೆ ನಾಸತ್ಯ ಮದತಿ ಕ್ವಚಿತ, ನಿನ್ನಟ್ಟು ಸುಳ್ಳು ಮಾತಾಡೋನು ಜಗತ್ತಿನಲ್ಲಿ ಯಾರೂ ಇಲ್ಲಪ್ಪ. ಯಾಕೆ? ಸತ್ಯಮೇವ ಪ್ರಶಂಸಂತಿ ಮುನಯೋ ವಿಸ್ಮಿತ ಭಾಷಿಣ. ನಿನ್ನ ಬಂಧು ಬಾಂಧವರೇನು ಕಮ್ಮಿ ಇದ್ದಾರ? ಮೇಲೆ ದೇವತೆಗಳು ಬೇಕಾದಷ್ಟು ಜನ ಇದ್ದಾರೆ, ನಿನ್ನ ಮಕ್ಕಳು ಮೊಮ್ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಸ್ಮರಿಸು ಅಂದಾಗ, ಹೌದು ನೆನಪು ಮಾಡಿದಿ, ನಾನು ಮರ್ತೇ ಬಿಟ್ಟಿದ್ದೆ, ಭೂಲೋಕದಲ್ಲಿ ಅವತಾರ ಮಾಡಿನಲ್ಲ, ಹಾಗೆ ನಾಟಕ ಮಾಡಬೇಕು ಅಂತ ಹೇಳಿ ದೇವರು ಮಾತೃ ವಚನಮಾಕರಣ್ಯ ಮನಸಾ ಶೇಷಪಕ್ಷಿಣವು ಶೇಷದೇವರನ್ನ ಗರುಡದೇವರನ್ನ ಸ್ಮರಣೆ ಮಾಡ್ತಾನೆ. ಸ್ಮರಣೆ ಮಾಡಿದ ಕೂಡಲೇ ತಕ್ಷಣದಲ್ಲಿ ಇಬ್ಬರು ಹಾಜರಾಗ್ತಾರೆ, ಅಲ್ಲಿ ಬಂದು ನಿಂದಿರ್ತಾರೆ. ಆಗ ಪಕ್ಷಿಯನ್ನು ಅಂದರೆ ಗರುಡದೇವರನ್ನ ಬ್ರಹ್ಮಲೋಕಕ್ಕೆ ಕೊಟ್ಟು ಕಳಿಸ್ತಾನೆ, ಶೇಷದೇವರನ್ನ ಮತ್ತೆ ಶಂಕರ ಕೈಲಾಸಕ್ಕೆ ಕೊಟ್ಟು ಕಳಿಸ್ತಾನೆ. ಕೈಲಾಸಕ್ಕೆ ಕೊಟ್ಟು ಕಳಿಸಿ, ಹೀಗೆ ನಿಮ್ಮ ತಂದೆ ನಿಮ್ಮ ಅಜ್ಜ ಮತ್ತು ಮದುವೆ ಮಾಡ್ಕೊಳ್ತಾ ಇದ್ದಾನೆ, ಅವಶ್ಯವಾಗಿ ಎಲ್ಲರೂ ಬಂದು ಭಾಗವಹಿಸಬೇಕು, ಎಲ್ಲರಿಗೆ ತಿಳಿಸ್ಬೇಕು ಅಂತ ಹೇಳಿದ್ದಾನೆ ದೇವರು ಅಂತನ್ನುವ ಮಾತನ್ನ ಗರುಡ ದೇವರ ಕಡೆಯಿಂದ ಪರಮಾತ್ಮ ಹೇಳಿ ಕಳಿಸ್ತಾನೆ. ಆ ಗರುಡ ದೇವರು ಸತ್ಯಲೋಕಕ್ಕೆ ಹೋಗ್ತಾರೆ. ಹೋದಾಗ ಗರುಡ ದೇವರು ಹೇಳ್ತಾರೆ, ಚಿರಕಾಲೇನ ಸಂಪ್ರಾಪ್ತ, ಎಷ್ಟೋ ದಿವಸ ಆಯ್ತಲ್ಲಪ್ಪ ನೀನು ನೋಡಿಲ್ಲ, ನಿನ್ನ ಮೇಲೆ ಕೂಡುವನು ದೇವರು ವಿಷ್ಣು ಅವನನ್ನು ನೋಡಿಲ್ಲ, ಎಲ್ಲಿ ಹೋಗಿರಿ, ಇಬ್ರು ಮಾಯ ಆಗಿರಲ್ಲ ಅಂತ ನಾವು ವ್ಯವಹಾರದಾಗ ಮಾತಾಡ್ತಿರ್ತೀವಲ್ಲ. ಯಾಕ್ರಿ ಭಾಳ ದಿವಸ ಆಯ್ತು ಕಂಡೇ ಇಲ್ಲ, ಬೆಂಗಳೂರಿಗೆ ಹೋಗಿದ್ವಿ ರೀ, ಹಾಗಾಗಿ ಕಾಣಿಸ್ಲಿಲ್ಲ ನಿಮಗೆ, ಮತ್ತೆ ಕಾಣಿಸ್ತೀವಿ ಮೇಲಿಂದ ಅಂತ ಅನ್ನೋದ್ಲೆ ಕಿಂ ಕಾಸ್ತಿ ಕ್ವಚ ಚಾಸ್ತಿ ವಾಸುದೇವಸ್ತು ಶ್ರೀನಿವಾಸ ಪಿತಾಮಮ. ಆಗ ಏನು ಹೇಳಿ ಕಳಿಸಿದ್ದಾನೆ ಅಂದ, ಏನಿಲ್ಲ, ಪರಮಾತ್ಮ ಒಂದು ವೈದಿಕವಾದ ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾನೆ, ಕಲಿಯುಗದಲ್ಲಿ ಕನ್ಯಾದಾನ ಮಾಡ್ತಾನೆ ಆಕಾಶರಾಜ ಅಂತ. ಹಾಗಾಗಿ ನೀವು ಎಲ್ಲರೂ ಬಂಧು ಬಾಂಧವರ ಸಮೇತರಾಗಿ ಅವಶ್ಯವಾಗಿ ಭೂಲೋಕದಲ್ಲಿ ಬಂದು ಮತ್ತೆ ಶ್ರೀನಿವಾಸನ ಕಲ್ಯಾಣದಲ್ಲಿ ಭಾಗವಹಿಸಬೇಕು ಅಂತ ದೇವರು ಆಜ್ಞೆ ಮಾಡಿ ಕಳಿಸಿದ್ದಾನೆ ಎಂದಾಗ ಬಹಳ ಸಂತೋಷ ಆಯಿತು ಬ್ರಹ್ಮದೇವರಿಗೆ. ಯಾರೋ ಕಲ್ಯಾಣವನ್ನು ನೋಡಿ ಕೇಳಿದರೇನೇ ಪುಣ್ಯ ಬರ್ತದೆ, ಅಂಥದ್ದು ಜಗನ್ನಿಯಾಮಕನಾದ ಭಗವಂತ ನಮ್ಮ ಕಲ್ಯಾಣಕ್ಕಾಗಿ ಕಲ್ಯಾಣವನ್ನು ಮಾಡ್ಕೊಳ್ತಾ ಇದ್ದಾನೆ ಅಂತ ಬಹಳ ಸಂತೋಷಪಟ್ಟು ಎಲ್ಲ ಕಡೆಗೆ ದುಂದುಬಿ ವಾದ್ಯಗಳನ್ನು ಬಾರಿಸ್ತಾ ಶಂಖಧ್ವನಿಗಳನ್ನು ಮಾಡ್ತಾ ಎಲ್ಲರಿಗೆ ಪ್ರಚಾರ ಮಾಡಿ ತಿಳಿಸಿ ಪರಮಾತ್ಮ
ಬ್ರಹ್ಮದೇವರು ಎಲ್ಲರಿಗೆ ಕರೀತಾರೆ. ಭಾರತಿ, ಸರಸ್ವತಿ, ವಾಯುದೇವರು ಅಲ್ಲೇ ಇರ್ತಾರೆ. ಎಲ್ಲರನ್ನು ಮೊದಲು ಮಾಡಿಕೊಂಡು ಕರೆದು ಘೋಷಣೆ ಮಾಡ್ತಾರೆ, ರಾಜ್ಯವನ್ನು ಸಭಾವನ್ನು ಮಾಡಿ ಘೋಷಣೆ ಮಾಡ್ತಾರೆ. ಇಲ್ಲ, ಪರಮಾತ್ಮ ಹೀಗೆ ಕಲಿಯುಗದಲ್ಲಿ ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇಚ್ಛೆ ಮಾಡಿದ್ದಾನೆ. ಹಾಗಾಗಿ ವೆಂಕಟಾಚಲಕ್ಕೆ ನಾವೆಲ್ಲರೂ ಶೀಘ್ರದಲ್ಲಿ ಹೋಗಬೇಕು, ಪರಮಾತ್ಮ ಆಜ್ಞೆ ಮಾಡಿ ಕಳಿಸಿದ್ದಾನೆ ಅಂದಾಗ ಬಹಳ ಸಂತೋಷವಾಯಿತು. ಈಗೇ ಸಮಯ ಅಂತ ಹೇಳಿ ಆಭರಣ ತಗೊಳ್ಬೇಕು, ಸೀರೆಗಳನ್ನು ತಗೋಬೇಕು, ವಸ್ತ್ರಗಳನ್ನು ತಗೊಳ್ಬೇಕು, ಎಲ್ಲ ಖರೀದಿ ಆಗಬೇಕು. ಹಾಗಾಗಿ ತಳಗೆ ಎಲ್ಲ ಜನಕ್ಕೆ ನಾವು ಚೆಂದಾಗಿ ಕಾಣಬೇಕಲ್ಲ ಅಂತ ಹೇಳಿ ದೇವತೆಗಳು ಎಲ್ಲರೂ ಕೂಡ ಬ್ರಹ್ಮದೇವರನ್ನು ಕಾಡ್ತಾರೆ. ವಾರ್ಷಿಕಂ ದೇಹಿನೋ ಬ್ರಹ್ಮನ್, ನೀವೆಲ್ಲ ಪಗಾರ ಕೊಡ್ಬೇಕು, ನಮಗೆ ಪಗಾರ ಕೊಟ್ಟರೆ ನಾವೆಲ್ಲ ಖರೀದಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಗಾಡಿ ಚಾಚಬೇಕಲ್ಲ, ಗಾಡಿ ಖರ್ಚು ಬೇಕು, ತಳಗೆ ಹೋಗಿ ಬರೋದು, ಹೆಂಡತಿ ಮಕ್ಕಳನ್ನು ಸಂಭಾಳಿಸೋದು ಭಾಳ ಕಷ್ಟ ಇರ್ತದೆ ಮದುವೆ ಕಾಲದಲ್ಲಿ. ಹಾಗಾಗಿ ನನಗೆ ಕೊಡಬೇಕು ಈಗ ಅಂತಂದಾಗ, ಈಗ ಕೊಡೋದಿಲ್ಲ ಅಂತಂದ್ರೆ ಬರೋದೇ ಇಲ್ಲ ದೇವತೆಗಳು. ಆದರೆ ದೇವರ ಆಜ್ಞೆ ಮಾಡಿ ಕಳಿಸಿದ್ದಾನೆ ಎಲ್ಲರ ಜೊತೆ ನೀನು ಕರ್ಕೊಂಡು ಬರಬೇಕು ಅಂತ. ಹಾಗಾಗಿ ಆಗಲಿ ಅಂತ ವೃದ್ಧವಾಗಿ ಅವರಿಗೆಲ್ಲ ಪಗಾರನ್ನು ಕೊಡ್ತಾರೆ, ದಕ್ಷಿಣೆಯನ್ನು ಕೊಡ್ತಾರೆ. ಕೊಟ್ಟು ಅನಂತರದಲ್ಲಿ ಅವ್ರನ್ನೆಲ್ಲ ತಯಾರು ಮಾಡಲಿಕ್ಕೆ ಹೇಳ್ತಾರೆ. ಈ ಕಡೆಗೆ ತಾವು ಕವಚ ಮತ್ತು ಕಿರೀಟ ಇವುಗಳನ್ನು ತಮಗೆ ಬೇಕಾದದ್ದೆಲ್ಲವೂ ಕೂಡ ತಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಬ್ರಹ್ಮದೇವರು, ಸರಸ್ವತಿ, ಗಾಯತ್ರಿ, ಸಾವಿತ್ರಿ ಅವರೆಲ್ಲರೂ ಕೂಡ ಮಕ್ಕಳು, ಮೊಮ್ಮಕ್ಕಳು, ಅವರೆಲ್ಲ ಹೆಂಡತಿ, ಇವರೆಲ್ಲರೂ ಸೇರಿ ತಾವು ಅದ್ಭುತವಾಗಿ ಮತ್ತೆ ತಯಾರಾಗ್ತಾರೆ. ಆಗ ತಯಾರಾಗುವ ಸಮಯದಲ್ಲಿ ಯುವ ರಾಜಾಭಿಷೇಕಚ್ಚ ಭಾರತ್ಯ ಸಮಮಿತ್ವಂ, ಆಗ ಬ್ರಹ್ಮದೇವರ ಜೊತೆಗೆ ವಾಯುದೇವರು ಅವರೆಲ್ಲ ತಯಾರಾಗ್ತಾರೆ. ಸರಸ್ವತಿ, ಭಾರತಿ ಅವರೂ ಎಲ್ಲರೂ ತಯಾರಾಗ್ತಾರೆ. ಶೂರ, ವೀರ, ಧೀರಾಹ, ಗಣ ಯಾರ್ಯಾರು ಮೇಲಿನ ಲೋಕದಲ್ಲಿ ಇದ್ದಾರೋ ಅವರೆಲ್ಲ ಅದ್ಭುತವಾಗಿ ತಯಾರಾಗಿ ಭೂಲೋಕಕ್ಕೆ ಬರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಎಲ್ಲ ಕಡೆಗೆ ನಕ್ಷತ್ರ ಕಾಣ್ತಾ ಇಲ್ಲ, ಅಷ್ಟು ದೇವತೆಗಳು ಎಲ್ಲ ವೈಭವದಿಂದ ತಯಾರಾಗಿ ಬರುವುದು ಕಾಣ್ತಾ ಇದೆ. ಇಟ್ಟು ನಭಪ್ರಕಾಶಾಯಾಮಾಸ ದೇವದೇವಸ್ಯ ವೈತದ, ಆಕಾಶ ಎಲ್ಲ ಜಗ್ಗನೆ ಪ್ರಕಾಶಮಯವಾಗಿದೆ, ಎಲ್ಲ ಕಡೆಗೆ ಪ್ರಕಾಶ. ಗಂಧರ್ವೇಹಿ, ಎಲ್ಲ ಗಂಧರ್ವರು ಹಾರಾಡ್ತಾ ಇದ್ದಾರೆ, ಅಪ್ಸರಾಸ್ತ್ರೀಯರು ನೃತ್ಯ ಮಾಡ್ತಾ ಇದ್ದಾರೆ. ಹೀಗೆ ಯಾರ್ಯಾರಿಗೆ ಏನೇನು, ಆಮೇಲೆ ಎಲ್ಲರಿಗೂ ವೇದವನ್ನು ಪಠನ ಮಾಡ್ತಾ ಇದ್ದಾರೆ. ಯಾರಿಗೆ ಏನು ದೇವರು ವೈಭವವನ್ನು ಕೊಟ್ಟಿದ್ದಾನೋ ಆ ವೈಭವಗಳನ್ನು ತೋರಿಸ್ತಾ ತಾವು ಸತ್ಯಲೋಕದಿಂದ ತಳಗೆ ಇಳಿದು ಜನಲೋಕ, ತಪೋಲೋಕ, ಮಹರ್ಲೋಕ, ಕೊನೆಗೆ ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಸಂಪ್ರಾಪ್ತಂ ಮಹಾಭಾವಂ ಬ್ರಹ್ಮಾಣಂ ದೃಶ್ಯ ದದ್ದು ದೃಶ್ಯ ಅಂತ ಇಷ್ಟು ಆದಾಗ, ಆಗ ದೇವರು ಹೇಳಿಟ್ಟಿದ್ದ, ಅನೇಕ ಚಾರರಿಗೆ, ಅನೇಕ ಭೃತ್ಯರಿಗೆ ಹೇಳಿಟ್ಟಿದ್ದ, ಗರುಡ ದೇವರು, ಬ್ರಹ್ಮದೇವರು ಯಾವಾಗ ಬರ್ತಾರೆ ನನಗೆ ಹೇಳ್ರಿ. ಅಗ್ನಿಹೋತ್ರವನ್ನು ಇಟ್ಟುಕೊಂಡವರು ಎಲ್ಲರೂ ಕೂಡ ಅಗ್ನಿಯನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಆಗ ಶ್ರೀನಿವಾಸ ಹೇಳಿದ್ದು ನೆನಪಾಯಿತು. ಅಲ್ಲೆಲ್ಲೆಲ್ಲಿ ಚಾರರು ನಿಂತಿರ್ತಾರೆ, ಸೇವಕರು, ಅವರೆಲ್ಲ ಎಲ್ಲ ಸುದ್ದಿಯನ್ನು ಹೇಳ್ತಿರ್ತಾರೆ. ಬ್ರಹ್ಮದೇವರು ಈ ಊರಿಗೆ ಬಂದಿದ್ದರು, ಈ ಲೋಕಕ್ಕೆ ಬಂದಿದ್ದಾರೆ ಅಂತ ಹೇಳಿ ಎಲ್ಲ ಸುದ್ದಿಯನ್ನು ಹೇಳ್ತಾ ಇದ್ದಾರೆ. ಕಿನ್ನಾಗತೋ, ಇನ್ನು ಯಾಕೆ ಬಂದಿಲ್ಲ ಶ್ರೀನಿವಾಸ, ಗರುಡು ಹೋಗ್ತಾನೆ, ವೇಗವಾಗಿ ಹೋಗ್ತಾನೆ ಅವನು ಅಂತ ಅವನಿಗೆ ಕೊಟ್ಟು ಕಳಿಸಿದ್ದೆ, ಇನ್ನು ಮತ್ತೆ ಬಂದೇ ಇಲ್ಲಲ್ಲ ಅವನು ಅಂತ. ಮಾರ್ಗೇ ನಿರೋಧ ಕಿಂ ವಾಸ್ಯಾತ್ ಕಾರಣಂ ವದ, ಯಾಕೆ ತಡವಾಯ್ತಾ ಬರೋದು ಅಂತ ವಿಚಾರ ಮಾಡ್ತಾ ಪರಮಾತ್ಮನಿದ್ದಾನೆ. ಆಗ ಒಬ್ಬ ಚಾರು ಬಂದು ಹೇಳ್ತಾನೆ, ಇಲ್ಲ ಅದ್ಯ ಗಚ್ಚತಿ ಗೋವಿಂದ ಗಂಗಾತರತಿ ವೈಸುತಃ. ಮೊದಲಿಗೆ ಬಂದದ್ದು ಹಿಮಾಲಯ ಪರ್ವತ, ಆಮೇಲೆ ತಳಗಡೆ ಗಂಗಾ ನದಿ. ಆ ಗಂಗಾ ನದಿ ಹತ್ರ ಬಂದಿದ್ದಾರೆ ಬ್ರಹ್ಮದೇವರು ಅಂತ ಒಬ್ಬನು ಬಂದು ಹೇಳಿದ. ಇನ್ನೊಬ್ಬರು ಬಂದು ಹೇಳ್ತಾರೆ, ಇಲ್ಲ ಗೋದಾಂ ತರತಿತೆ ಪುತ್ರ, ಗೋದಾವರಿ ನದಿಗೆ ಪರಮಾತ್ಮ ಬಂದಿದ್ದಾನೆ. ಗರುಡ ದೇವರು ಬಂದು ಹೇಳ್ತಾರೆ, ಕೃಷ್ಣಾ ನದಿಗೆ ಬಂದಿದ್ದಾರೆ, ಇಲ್ಲಿ ಹತ್ರ, ಅಲ್ಲಿ ಬಂದು ಸಂಧ್ಯಾವಂದನ ಮಾಡ್ತಾ ನಿಂತಾರೆ, ಇನ್ನೇನು ಬಂದೇ ಬಿಡ್ತಾರೆ ಅಂದಾಗ ದೇವರು ಹೇಳ್ತಾನೆ, ಬ್ರಹ್ಮದೇವರು ಅವ್ರಿಗೆ ಮರ್ಯಾದೆ ಕೊಡ್ಬೇಕು, ಮಗ ಆದರೆ ಏನಾಯಿತು, ಜಗತ್ತನ್ನು ನಿಯಮನ ಮಾಡುವಂತಹ ಬ್ರಹ್ಮದೇವರವರು, ನಾವೇ ಹೋಗಬೇಕು ಅಂತ ಹೇಳಿ ಸ್ವಯಂ ದೇವರೇ ಗರುಡಾರೂಢನಾಗಿ ಹೋಗ್ತಾ ಇದ್ದಾನೆ. ವಿಶ್ವಕ್ಸೇನ ವೇಗವಾಗಿ ಬಂದು ದೇವರು ನಿನ್ನನ್ನು ಕಾಣಬೇಕು ಅಂತ ಗರುಡಾರೂಢನಾಗಿ ಬರ್ತಾ ಇದ್ದಾನೆ ಅಂತ ಸುದ್ದಿ ಹೇಳಿದ್ದಾಗ ಗರುಡದೇವರು ನಿಂತಿದ್ದಾರೆ ಬಂದು. ಆಗ ಪರಮಾತ್ಮ ಗರುಡಾರೂಢನಾಗಿ ಬಂದಿದ್ದಾನೆ. ಭಗವಾನ್ ಅರವಿಂದಾಕ್ಷಃ ತವ ದರ್ಶನ ಲಾಲಸಃ ಗರುಡ ಸ್ಕಂದಮಾರುಕ್ಷ್ಯ ಸಮಾಗಚ್ಚತಿ ತೇಂಕ್ಷಿತಾಂ. ಆಗ ಗರುಡಾರೂಢನಾಗಿ ಪರಮಾತ್ಮ ತಳಗಿಳಿದ, ಸಾಷ್ಟಾಂಗ ದಂಡವತ್ ಪ್ರಣಿಪತ್ಯಾದ ಜಾಗ್ರೇ ಬದ್ಧ್ವಾ ಕರಸ್ಥಿತೋ, ನಮಸ್ಕಾರ ಮಾಡಿ ದೇವರು ಮುಂದೆ, ಬ್ರಹ್ಮದೇವರು ಜಗತ್ತನ್ನು ಪರಿಪಾಲನೆ ಮಾಡುವ ಬ್ರಹ್ಮದೇವರು, ಸಮಸ್ತ ಜೀವರಾಶಿಗಳಿಗೆ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವ ಬ್ರಹ್ಮದೇವರು ಕೈ ಕಟ್ಟಿಕೊಂಡು ನಿಂತಿದ್ದಾರಂತೆ. ದೇವರು, ಸ್ವಾಮಿ ಹೇಳು, ಆಜ್ಞೆ ಮಾಡು, ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದಾರೆ. ಆ ಎಲ್ಲ ವೈಭವ ಬಂದದ್ದು ದೇವರ ಅನುಗ್ರಹದಿಂದ ಅಂತ ಪರಿಪೂರ್ಣ ಜ್ಞಾನ ಇದ್ದವರು ಬ್ರಹ್ಮದೇವರು. ಹಾಗಾಗಿ ಈ ವಿನಯ ಬರಲು ಸಾಧ್ಯ, ಇಲ್ಲದೇ ಇದ್ರೆ ಸಾಧ್ಯವಿಲ್ಲ. ಆಗ ದಂಡವತ್ ಪ್ರಣಿಪತ್ಯಾದ ಚಾಗ್ರೇ ಬದ್ಧ್ವಾ ಕರೋ ಸ್ಥಿತಃ, ನಾನು ಹೇಳಿದ್ದು ಇಲ್ಲಿದ್ದ ವಾಕ್ಯವನ್ನು,
ಉತ್ಥಾಪ್ಯ ಚಾಲಿಂಗ್ಯ. ಆಗ ದೇವರು ಅಷ್ಟೇ ಪ್ರೀತಿಯಿಂದ ಕಣ್ಣಿನಲ್ಲಿ ನೀರು ಸುರಿಸ್ತಾ ಎರಡೂ ಕೈಗಳಿಂದ ಆ ಬ್ರಹ್ಮದೇವರನ್ನು ಎತ್ತಿ ಆಲಿಂಗನ ಮಾಡಿಕೊಂಡು ಜೋರಾಗಿ ಅಳ್ತಾ ಇದ್ದಾನಂತೆ. ಬ್ರಹ್ಮದೇವರು ಅಳ್ತಾ ಇದ್ದಾರೆ. ಬಹುಕಾಲೇನತೆ ಬುದ್ಧಿರ್ ಮಮ ದರ್ಶನ ಲಾಲಸ. ಎಷ್ಟು ದಿವಸ ಆಯಿತು ನೀನು ನೋಡಬೇಕು ಅಂತ ಅನ್ಕೊಳ್ತಾ ಇದ್ದೆ, ನೀ ಎಲ್ಲಿ ಹೋಗಿದ್ದಿ ಅಂತ ಹೇಳಿದಾಗ ಆಗ ಆನಂದ ಬಾಷ್ಪ ಸಂಪೂರ್ಣೋ ನಯನೋತೋ ಪರಸ್ಪರೋ. ಕಣ್ಣು ಪೂರ್ಣ ನೀರಿನಿಂದ ತುಂಬಿ ಹೋಗಿದೆ. ಸ್ನೇಹದಿಂದ ಇಬ್ಬರು ಪ್ರೀತಿ ಭಕ್ತಿಗಳಿಂದ ದೇವರನ್ನ ಬ್ರಹ್ಮದೇವರು ಕಾಣ್ತಾ ಇದ್ದಾರೆ. ಪ್ರೀತಿ ಆಶೀರ್ವಾದಗಳಿಂದ ಬ್ರಹ್ಮದೇವರನ್ನ ದೇವರು ಕಾಣ್ತಾ ಇದ್ದಾನೆ. ನಿನ್ನ ಮಕ್ಕಳು ಮೊಮ್ಮಕ್ಕಳು ಸೊಸೇಂದ್ರು ಎಲ್ಲರೂ ಆರಾಮಿದ್ದಾರಾ ಅಂತ ಹೇಳಿ ಸುಖವಾಗಿ ಮತ್ತೆ ಎಲ್ಲ ವ್ಯವಹಾರ ಮಾತುಗಳನ್ನು ಮಾತನಾಡಿದಾಗ ಎಲ್ಲ ದೇವತೆಗಳು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಇದ್ದರೆ ಅಪ್ಪ ಹೀಗಿರಬೇಕು, ಇದ್ದರೆ ಮಗ ಹೀಗಿರಬೇಕು, ಅಪ್ಪ ಮಕ್ಕಳಲ್ಲಿ ಸಂಬಂಧ ಇರುವುದಾದರೆ ಹೀಗಿರಬೇಕು ಅಂತ ಬ್ರಹ್ಮದೇವರನ್ನ ಹಾಗೂ ದೇವರನ್ನು ನೋಡಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಆಗ ಶ್ರೀ ಭಗವಾನ ಪುತ್ರಸ್ಥೆ ಕುಶಲಂ ಪುತ್ರ. ಆಗ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ಪ್ರಶ್ನೆ ಕೇಳಿದ್ದಕ್ಕೆ ಸರ್ವಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ. ಎಲ್ಲರೂ ಆರಾಮಾಗಿದ್ದಾರೆ, ಯಾವ ಸಮಸ್ಯೆ ಇಲ್ಲ. ಯಾಕೆ? ನಿನ್ನ ಪ್ರಸಾದ ಇದ್ದಾಗ, ನಿನ್ನ ಅನುಗ್ರಹ ಇದ್ದಾಗ, ನಿನ್ನ ದಯೆ ಇದ್ದಾಗ ಯಾರಿಗೇನು ತೊಂದರೆ ಆಗಲು ಸಾಧ್ಯವಿದೆ ಅಂತ ಬ್ರಹ್ಮದೇವರು ಹೇಳಿ, ಯಾಕೆ ಪರಮಾತ್ಮ ಇಲ್ಯಾಕೆ ಬಂದು ಯಾಕೆ ಮದುವೆ ಮಾಡ್ಕೊಳ್ತಾ ಇದ್ದಿ, ಏನು ನಿನ್ನ ಕತೆ ಸ್ವಲ್ಪ ಹೇಳು ಅಂತಂದಾಗ ದೇವರಿಗೆ ಇದೇ ಬೇಕಾಗಿತ್ತು. ಏನಿಲ್ಲ, ದ್ವಾಪರ ಯುಗದಲ್ಲಿ ವೈಕುಂಠದಲ್ಲಿ ನಾನು ಆರಾಮಾಗಿ ಶೇಷಾಚಲನಾಗಿ ಮಲಗಿದ್ದೆ. ನಿಮ್ಮಮ್ಮ ಕಾಲು ಒತ್ತಾ ಕೂತಿದ್ಲು. ಒಬ್ಬ ಬ್ರಾಹ್ಮಣ ಬಂದ, ಭೃಗುಋಷಿ ಬಂದವನೇ ಬಂದು ಎದೆ ಒದ್ದ. ಒಂದು 10 ಸತಿ ಈ ಕತೆ ಬಂದಿದೆ, ದೇವರಿಗೆ ಹೇಳ್ಕೋಬೇಕಲ್ಲ. ಹಾಗಾಗಿ ಒದ್ದ. ಅವತ್ತು ನಿಮ್ಮಮ್ಮ ಸಿಟ್ಟು ಮಾಡ್ಕೊಂಡು ತೊಳಗೆ ಹೋದವಳು ಇನ್ನೂ ಬಂದೇ ಇಲ್ಲ. ನಾನು ಭೂಲೋಕಕ್ಕೆ ಬಂದೆ. ಇಲ್ಲೊಬ್ಬ ಆಕಾಶ ರಾಜ ಅಂತ ಸಿಕ್ಕ, ಅವನು ಮದುವೆ ಮಾಡಿಕೊಡ್ತೇನೆ ಅಂತಂದ ಮಗಳನ್ನು. ಹಾಗಾಗಿ ಅವಶ್ಯವಾಗಿ ನಾನು ಆಗಲಿ ಅಂತಂದಿದ್ದಕ್ಕೆ ಆ ಮದುವೆ ಸಮಯದಲ್ಲಿ ಮತ್ತು ನೀವೆಲ್ಲ ಇರಬೇಕಲ್ಲ ಬಂಧು ಬಾಂಧವರು, ಹಾಗಾಗಿ ನಿಮ್ಮನ್ನು ಕರೆಸಿದ್ದೇನೆ ಅಂದಾಗ ಆವಾಗ ಇಷ್ಟೆಲ್ಲ ಆಗಿ ಮಾತುಕತೆ ನಡೀಬೇಕಾದಾಗ ಬಕುಳಾದೇವಿ ಬಗಲಿಗೆ ನಿಂತಿದ್ಲು. ಬ್ರಹ್ಮದೇವರಿಗೆ ಶ್ರೀನಿವಾಸ ನಮಸ್ಕಾರ ಮಾಡಿಸ್ತಾನೆ. ನೀನು ಮಗ, ಇವಳು ನನ್ನ ತಾಯಿ, ಅಂದಮೇಲೆ ನಿನ್ನ ಅಜ್ಜಿ, ನಮಸ್ಕಾರ ಮಾಡೋವಳಿಗೆ ಅಂತಾನೆ. ಬ್ರಹ್ಮದೇವರು ಅಂತಾರೆ, ನಿನಗೆ ಯಾರು ತಾಯಿ, ನಿನಗೆ ಯಾರು ತಂದೆ, ಯಾರಿವರು ಅಂತ ಕೇಳಿದಾಗ, ಏನಿಲ್ಲ, ಇವಳು ಬಕುಳ ಅಂತೆ. ಹಿಂದೆ ನಾನು ಕೃಷ್ಣಾವತಾರನಾದಾಗ ಯಶೋಧ ಅಂತ ಕೇಳಿದ್ಯಲ್ಲ, ಅವಳಿಗೆ ಒಂದು ನನ್ನ ವಿವಾಹ ಸಂದರ್ಭ ಮಹೋತ್ಸವಗಳನ್ನು ತೋರಿಸ್ಲೇ ಇಲ್ಲ. ಆಕೆ ಕೇಳಿದ್ದಿಲ್ಲ, ನಾನು ತೋರಿಸಿಲ್ಲ. ಆ ಕೊನೆ ಕಾಲಕ್ಕೆ ಕೇಳಿದ್ಲು, ನಾನು ನೀನೇ ಮಾಡಂತಿ ಅಂತ ಹೇಳಿದೆ. ಅವಳೇ ಎಲ್ಲ ಪ್ರಯತ್ನ ಪಟ್ಟು ಮಾಡಿದ್ದಾಳೆ ಪಾಪ ಅಂತ ಹೇಳಿ ಬ್ರಹ್ಮದೇವರ ಮುಂದೆ ಈ ಬಕುಳಾದೇವಿಯ ಸುದ್ದಿಯನ್ನು ಹೇಳಿ ಪರಮಾತ್ಮ ಬ್ರಹ್ಮದೇವರ ಕಡೆಯಿಂದ ಬಕುಳಾದೇವಿಗೆ ನಮಸ್ಕಾರ ಮಾಡಿಸ್ತಾನೆ. ಈ ಪದ್ಧತಿಗಳೆಲ್ಲ ಬೇಕು. ತಾಮಚ್ಛೇವತಿ ಮೋಹೇನ ಸೌಂದರ್ಯ. ಆಗ ಕಸ್ಯ ದಾತವ್ಯವಿದಂ ಬ್ರೂಹಿ ಕಶ್ಚ ಮಾಂ ಉಪಾಗತಃ ತತ್ವೇವಂ ವರಾನ್ಯೇ ತ್ವಂ ವಾಯುಸ್ತದಮಬ್ರವೀತ್. ಹೀಗೆ ಇಷ್ಟರೊಳಗೇನೆ ಮತ್ತೊಂದು ವಾದ್ಯ ವೈಭವಗಳೆಲ್ಲ ಕೇಳಿಸ್ತಾ ಇದೆ. ಸುಗಂಧ ವಾಸನೆ ಎಲ್ಲ ಕಡೆಗೆ. ಯಾರು ಬಂದರು ಅಂತ ನೋಡಿದರೆ ವಾಯುದೇವರು ಬರ್ತಾ ಇದ್ದಾರೆ. ಪುತ್ರಾಣಮಂ ಕಲ್ಯಾಣಿ ಕರಿಷ್ಠೋ ಭಾರತೀಪತಿಯಾದಂತಹ ವಾಯುದೇವರು ಬರ್ತಾ ಇದ್ದಾರೆ. ಬಂದಾಗ ವಿಶೇಷವಾಗಿ ಮರ್ಯಾದೆಯಿಂದ ಅವರನ್ನು ಬರುಮಾಡಿಕೊಡ್ತು. ಆಮೇಲೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರು. ಆಲಿಂಗನ ಮಾಡಿ ಪರಮಾತ್ಮ ಎಲ್ಲ ಸೌಖ್ಯಗಳನ್ನೆಲ್ಲ ಕೇಳಿದಾಗ ಪಿತಾಮಹಂ ಚ ಪಿತರಂ ವಂದೇ ವಸುಧಾಧಿಪ. ಪಾರ್ವತಿ, ಷಣ್ಮುಖರು, ರುದ್ರದೇವರು ಅವರೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಪರಮಾತ್ಮ ಆಶೀರ್ವಾದ ಮಾಡಿದ್ದಾನೆ. ಇನ್ನು ಅನಂತರದಲ್ಲಿ ಕುಬೇರ ಬಂದಿದ್ದಾನೆ. ಎಲ್ಲ ದೇವತೆಗಳು ಬರ್ತಾ ಇದ್ದಾರೆ. ಕುಬೇರ, ಅಗ್ನಿ, ಚಿತ್ರಗುಪ್ತ, ಆಮೇಲೆ ವರುಣ, ಸೂರ್ಯಚಂದ್ರರು, ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಶಿಷ್ಠ, ವಾಲ್ಮೀಕಿ ಮತ್ತು ಪುಲಸ್ತ್ಯ, ದಧೀಚಿ, ಶುನಶೇಪ, ಗಾಲವ, ಗಾರ್ಗ್ಯ, ಕಾಣ್ವ ಇತ್ಯಾದಿ ಗಂಧರ್ವಾಪ್ಸರಸರು, ಸಿದ್ಧ, ಚಾರಣರು, ಯಕ್ಷರು, ವಿಷ್ಣು ಭಕ್ತರು, ರಾಜರು ಎಲ್ಲರೂ ಕೂಡ ನೋಡಿದರೆ ಇಡೀ ಭೂಖಂಡ 14 ಲೋಕಗಳು ಈ ಆಕಾಶರಾಜನ ಅಂದರೆ ಶ್ರೀನಿವಾಸ ಇದ್ದ ವೆಂಕಟಾಚಲಕ್ಕೆ ಬರ್ತಾ ಇದೆ ಅಂತ ತೋರ್ತಾ ಇದೆ. ವಾಸುದೇವಸ್ಯ ರಾಜೇಂದ್ರ ವಿಶ್ವಕರ್ಮ ಮಕ್ಷಿಗೋಚರ. ಕೊನೆಗೆ ವಿಶ್ವಕರ್ಮ ಬಂದಾಗ ದೇವರು ಸಿಟಿಗೆ ಬಂದಿದ್ದ. ಆದರೂ ಬೈದು ಹೇಳ್ತಾನೆ, ನೀವೆಲ್ಲ ಮುಂಚೆ ಬಂದು ವ್ಯವಸ್ಥೆ ಮಾಡೋರು, ಈಗ ಕೊನೆಗೆ ಬಂದರೆ ಎಲ್ಲ ಆದಮೇಲೆ ಅಂತ ಹೇಳಿ ಅವತ್ತಿಂದು ಈ ಪದ್ಧತಿ ನೋಡೋದು. ಹಾಗಾಗಿ ಬಂದ ದೇವರು ಆವಾಗ ದೇವರು ಹೇಳಿದ, ಎಲ್ಲ ಇಷ್ಟು ಜನ ಬಂದಿದ್ದಾರೆ, ಬಂದವರು ದೇವರ ದರ್ಶನ ಮಾಡಿಕೊಂಡು ಎಲ್ಲಿ ಹೋಗಬೇಕು, ಹಾಗೆ ಒಂಟ ಕಾಲ ಮೇಲೆ ನಿಂತಿದ್ದಾರೆ ಎಲ್ಲರೂ. ಕೂಡ್ಲಿಕ್ಕೆ ಒಂದು ಸಿಂಹಾಸನ ಇಲ್ಲ, ಒಂದು ಕುರ್ಚಿ ಇಲ್ಲ, ಆಸನ ಇಲ್ಲ, ಒಂದು ಜಾಗ ಇಲ್ಲ, ನೀರು ಪಾನಕ ಕೇಳಲಿಕ್ಕೆ ಯಾರೂ ಇಲ್ಲ. ಹಾಗಾಗಿ ವಿಶ್ವಕರ್ಮನಿಗೆ ಹೇಳಿ ಆಗಿಂದಾಗ ಎಲ್ಲ ನಗರಗಳನ್ನು ನಿರ್ಮಾಣ ಮಾಡಿಸಿದ್ದಾನೆ. ಅನ್ಯಂ
ಪಾಕಶಾಲಂ ಶುದ್ಧಂ ಭಕ್ತಿ ಸಂಯುತಂ ನಿಯೋಜಯ ಸುರಶ್ರೇಷ್ಠ ದೇವತಾ ಗೃಹ ಕರ್ಮಣಿ. ಇಷ್ಟೆಲ್ಲ ದೊಡ್ಡ ದೊಡ್ಡ ದೇವತೆಗಳು ಬಂದಿದ್ದಾರೆ. ಎಲ್ಲರೂ VIP ಇಲ್ಲಿಲ್ಲ, VIP ಎಲ್ಲರುಗಳೇ. ಹಾಗಾಗಿ ದೊಡ್ಡ ದೊಡ್ಡ ದೇವತೆಗಳಪ್ಪ ಎಲ್ಲರೂ. ಸ್ಲೋ ನಗರಗಳನ್ನು, ಮನೆಗಳನ್ನು, ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂದಾಗ ಆಗಲಿ ಅಂತ ಹೇಳಿ ಪರಮಾತ್ಮ ಹೇಳಿದ ಪ್ರಕಾರ ಎಲ್ಲವನ್ನ 50 ಯೋಜನ ವಿಸ್ತೀರ್ಣವಾದ ಸಭಾಗೃಹಗಳನ್ನು, ಮನೆಗಳನ್ನು, ಹೆಣ್ಮಕ್ಕಳಿಗೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಏನೇನು ಬೇಕೋ ಎಲ್ಲವನ್ನು ಕಾರಯಾಮಾಸ ವಿಪುಲಾಂ ವಿಚಿತ್ರ ಮಹತೀಂ ಸಭಾ, ಭಾರಿ ಅದ್ಭುತವಾದ ನಗರಗಳನ್ನು ನಿರ್ಮಾಣ ಮಾಡಿ ಅನಂತರದಲ್ಲಿ ಬಂದು ಹೇಳ್ತಾನೆ. ಇನ್ನು ಮೇಲೆ ಆಯ್ತು ಸ್ವಾಮಿ ನಾನೇನು ಮಾಡಲಿ ಅಂದಾಗ, ಇಷ್ಟೇ ಜನ ಇಲ್ಲಿ ಕಾಣ್ತಾ ಇದ್ದಾರೆ, ಇದ್ರ 10 ಪಟ್ಟು ಜನ ಆಗ್ತದೆ ಆಕಾಶರಾಜನ ಪಟ್ಟಣದಲ್ಲಿ ಮದುವೆಗೆ ಬರ್ತಾರೆ. ಮೇಲಿನ ಲೋಕದ ಜನ ಬಂದಿದ್ದಾರೆ, ಭೂಲೋಕದ ಜನ ಅವರು ಇವರು ಅಂತ ಎಲ್ಲರೂ ಬರವರೆ. ಹಾಗಾಗಿ ಪಾಪ ಆಕಾಶರಾಜ ಏನಾದರೂ ಬಡುವ, ಅವನಿಗೆ ಇಷ್ಟೆಲ್ಲ ಮಂದಿ ಸಂಭಾಳಿಸ್ಲಿಕ್ಕೆ ಎಲ್ಲ ಆಗ್ತದೆ, ಒದ್ದಾಡಿ ಹೋಗ್ತಾನೆ. ನಾನು ಕಳಿಸಿದ್ದೀನಿ ಅಂತ ಹೇಳು, ಅಲ್ಲೆಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅಲ್ಲಿ ವಿಚಿತ್ರವಾದ ಕುದುರೆಗಳಿಗೆ, ಆನೆಗಳಿಗೆ, ಅವರನ್ನು ನೋಡ್ಕೊಳ್ಳಿಕ್ಕೆ, ಅಥವಾ ರಾಜರಿಗೆ, ಹೆಣ್ಮಕ್ಕಳಿಗೆ, ಗಂಡಸರಿಗೆ, ಋಷಿಗಳಿಗೆ, ಅವರ ತಪಸ್ಸಿಗೆ, ಆನಿಕಕ್ಕೆ, ಸ್ನಾನಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ನೀನು ಹೋಗಿ ಅಂದಾಗ, ಇಂದ್ರದೇವರನ್ನು ಕರೆದುಕೊಂಡು ಈ ವಿಶ್ವಕರ್ಮ ಹೋಗಿ ಎಲ್ಲ ಆಕಾಶರಾಜನ ಪಟ್ಟಣ ಜಗಾಮ ರಾಜ ಭವನಂ ಸಹಿತೋ ವಿಶ್ವಕರ್ಮಣ ವಿಸ್ತಾರ ನಗರಂ ಪ್ರಾಪ್ಯ ಪರಿಶೋ ಬಹು ಅಲ್ಲಿಯೂ ವಿಚಿತ್ರವಾದ ಎಲ್ಲ ಅದ್ಭುತವಾದ ಸಭಾಗಳನ್ನು ನಿರ್ಮಾಣ ಮಾಡ್ತಾನೆ. ಗೃಹಾಣಿಚ ವಿಚಿತ್ರಾಣಿ ಮಂಟಪಂ, ಸಭಾಮಂಟಗಳನ್ನು ಮತ್ತು ಮದುವೆ ಆಗುವ ಸಮಯದಲ್ಲಿ ಅಕ್ಕಿ ಕಾಳು ಹಾಕ್ತವೆ, ಮದುವೆ ಮಾಡ್ಕೊಳ್ತೇವೆ, ಅಂಥ ಸಭಾಗೃಹವೊಂದು ಮಾಡೋ ಮರಿಬೇಡ ಅಂತ ಹೇಳಿದಾಗ ರತ್ನ ವೈಡೂರ್ಯ ಮುತ್ತುಗಳಿಂದ ಸೇರಿದಂತಹ ವಿಚಿತ್ರವಾದ ಸಭಾಮಂಟಪವನ್ನು ನಿರ್ಮಾಣ ಮಾಡ್ತಾನೆ. ವಾಸುದೇವಸ್ಯ ಭುವನಂ ವಾಸಿದೋ ವಿಶ್ವಕರ್ಮಣ ಕಾರಯಾಮಾಸ ರಾಜೇಂದ್ರ ರತ್ನಸ್ತಂಭಂ. ಕಂಬಗಳು ಅಂತಂದರೆ ಇಟ್ಟಿಗೆ, ಉಸುಂಕು ಇವೆಲ್ಲ ಇಲ್ಲೇ ಇಲ್ಲ, ಎಲ್ಲ ರತ್ನ ಇವು ಮುತ್ತು ಇವುಗಳಿಂದ ಸೇರಿದೆ. ದೊಡ್ಡದಾದ ಕಂಬಗಳು, ಆ ಕಂಬದ ಮೇಲೆ ಗೋಪುರಗಳು, ಇವುಗಳಿಂದ ಕೂಡಿದಂತಹ ರಾಜಸಭಾವನ್ನು ಮಾಡಿದ್ದಾನೆ ಪರಮಾತ್ಮನ ಆಜ್ಞೆಯಿಂದ. ಧನಧಾನ್ಯ ಸಮಾಕೀರ್ಣಂ. ಅಷ್ಟು ಹೋದ ಮೇಲೆ ಅಲ್ಲೆಲ್ಲ ಅಕ್ಕಿ, ಬ್ಯಾಳಿ, ಧಾನ್ಯ, ಹವಸುಗಳೆಲ್ಲ ಬೇಕು. ಆಕಾಶದಲ್ಲಿ ಏನಾಗ್ತದೆ ಪಾಪ, ಎಲ್ಲ ಹೋಗಿ ನೀ ಇಟ್ಬಿಡು, ಕೋಶಾಗ್ರಹ ಒಂದು ಮಾಡು, ಕೋಟಿ ಕೂಲಿ ಅಂತಾರಲ್ಲ ಅದನ್ನೆಲ್ಲ ತಯಾರು ಮಾಡು, ನಿರ್ಮಾಣ ಮಾಡು ಅಂತಂದಾಗ ಎಲ್ಲವನ್ನು ಮಾಡಿದ್ದಾನೆ. ಇಷ್ಟೆಲ್ಲ ಆದಮೇಲೆ ದೇವತೆಗಳೆಲ್ಲ ಬಂದರು. ಮುಂದೆ ದೇವರು ಏನು ಮಾಡಿದ ಅದನ್ನ ಕಥೆಯನ್ನು ಹೇಳ್ರಿ ಅಂತ ಕೇಳಿದಾಗ, ಆಕಾಶಸ್ಯ ಸುತ್ತಾಪಿ ಈಗ ವಯಂತು ದಾಸಭಾವೇನ ದಿಷ್ಟಾಮ ಪುರುಷೋತ್ತಮ, ನಾವೆಲ್ಲ ಬಂದಿದ್ದೀವಿ ಸ್ವಾಮಿ, ನೀನೇನೇ ಆಜ್ಞೆ ಮಾಡ್ತೀಯೋ. ಎಲ್ಲ ದೇವತೆಗಳು ಕೈ ಕಟ್ಕೊಂಡು ನಿಂತಿದ್ದಾರೆ, ನೀ ಏನು ಆಜ್ಞೆ ಮಾಡ್ತೀಯೋ ಅದನ್ನು ಮಾಡ್ತೇನೆ. ಶಂಕರೋವಾಚ ವಿನೋದನಮಚಂ ಕೃಷ್ಣ ಭಾರತೆ ಪ್ರಾಕೃತೋ ಯಥಾ. ಆಗ ಬ್ರಹ್ಮದೇವರು ಹೇಳ್ತಾರೆ, ಎಲ್ಲ ನಿನಗೆ ಗೊತ್ತಿದೆ, ಏನು ಮಾಡಬೇಕು ಅಂತ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳ್ಬೇಕು ಸ್ವಾಮಿ ನಿನಗೆ. ಸರ್ವತ್ಯಂ ದಯಾಸಾರ ಸತ್ಯಸಂಕಲ್ಪ ವಾಸಿನ ಅಷ್ಟವರ್ಗಗಳನ್ನು ಪುಣ್ಯಾವಚನ, ಗಣಪತಿ ಪೂಜಾ, ನಾಂದಿ ಸ್ಥಾಪನ ಅವೆಲ್ಲ ಆಗಬೇಕಲ್ಲ, ಅವನ್ನೆಲ್ಲ ಮಾಡು. ಅಷ್ಟವರ್ಗಂ ತತಃ ಕಾರ್ಯಂ, ಗಣಪತಿ ಪೂಜೆ, ವರುಣ ಪೂಜೆ, ನವಗ್ರಹ ಪೂಜೆ, ನಾಂದಿ ದೇವತಾ ಪೂಜೆ, ಇಷ್ಟ ದೇವತಾ ಪೂಜೆ, ಕುಲದೇವತಾ ಪೂಜೆ, ಬ್ರಾಹ್ಮಣರ ಪೂಜೆ ಇವೆಲ್ಲ ಆದರೆ ಅಷ್ಟವರ್ಗ. ಹಾಗಾಗಿ ಇವೆಲ್ಲ ಪುರೋಹಿತರನ್ನು ಕರೆದಿ ಯಜುಶಾಖ ಶ್ರೀನಿವಾಸಂದು ಮತ್ತು ಯಜುರ್ವೇದ, ಹಾಗಾಗಿ ಯಜುರ್ವೇದ ಮಂತ್ರ ಈ ಕರ್ತವ್ಯಂ ಸ್ವಸ್ತಿವಾಚನಂ, ಆಗಿಂದಾಗ ಪುಣ್ಯಾವಚನ ಎಲ್ಲ ಮಾಡಬೇಕು ಅಂತಂದಾಗ ದೇವಾನಾಂಚ ಋಷೀಣಾಂಚ ಮನನೇ ಶಂಕರ ಸ್ವಯಂ. ಹೀಗೆ ಪರಮಾತ್ಮ ಅವ್ರ ಮಾತನ್ನು ಕೇಳಿ ಎಲ್ಲ ತಯಾರಾಗಬೇಕು ಅಂತ. ತಸ್ಮಾತ್ ಪುತ್ರಸ್ತು ಕರ್ತವ್ಯ. ಆವಾಗ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಒಪ್ಪಿಸ್ಬೇಕಲ್ಲ, ಅದನ್ನು ಒಪ್ಪಿಸ್ಲಿಕ್ಕೆ ಯಮಂ ಚದಂಡಯಾಮಾಸ. ಈ ಮಹೋತ್ಸವದಲ್ಲಿ ಚಪ್ಪಲು ಮೊದಲು ಮಾಡಿಕೊಂಡು ಪಾದುಕೆಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಕಳ್ತಾನ ಆಗ್ತದೆ. ಹಾಗಾಗಿ ಯಾವ ವಸ್ತು ಶ್ರೀನಿವಾಸನ ಮದುವೆಗೆ ಹೋಗಿದ್ವಿ ಅದನ್ನು ಕಳ್ಕೊಂಬಂದ್ವಿ ಅಂತ ಇಡೀ ಕಾರ್ಯಕ್ರಮ ವೈಭವಾದದ್ದನ್ನು ಬಿಟ್ಟೇ ಬಿಡ್ತಾರೆ, ಇದನ್ನೇ ಮಾತಾಡ್ಕೊತ ಕೊಡ್ತಾರೆ. ಹಾಗಾಗಿ ಆಗೋದು ಬೇಡ ಯಮ, ಇದು ನಿನ್ನ ಜವಾಬ್ದಾರಿ. ಯಾರೇನಾದರೂ ಹೆಚ್ಚು ಕಮ್ಮಿ ಮಾಡಿದರು ಅಂದರೆ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಎಲ್ಲ ಕಡೆಗೆ ಸುಗಂಧ ವಾಸನೆ ಇರಬೇಕು, ಹಾಗಾಗಿ ಅದನ್ನು ವ್ಯವಸ್ಥೆ ಮಾಡೋದು ವಾಯುದೇವರು. ಧನಧಾನ್ಯೇ ಬ್ರಹ್ಮಣ ವಸ್ತ್ರಾಲಂಕಾರ ಭೂಷಣೆ ಕುಬೇರಂ ಪ್ರೇಷಯಾಮಾಸ. ಧನಧಾನ್ಯಗಳು ಪಾಪ ಕೆಲವರು ವಸ್ತು ತಂದಿರ್ತಾರೆ, ಕೆಲವು ಬ್ಯಾಗೆ ಅಲ್ಲೇ ಮರೆತು ಬಂದಿರ್ತಾರೆ, ಅಥವಾ ಕಳತನ ಆಗಿರ್ತದೆ, ಏನೇನೋ ಆಗಿರ್ತದೆ, ಇಲ್ಲಿ ಬಂದು ಸೇರೋದ್ರೊಳಗೆ ಏನೇನೋ ಆಗಿರ್ತದೆ. ಹಾಗಾಗಿ ಬಂದವರಿಗೆ ವಸ್ತ್ರಗಳನ್ನು ಕೊಡಬೇಕು. ಆಹೇರಿಗೆ ಬೇರೆ, ಉಟ್ಕೊಳ್ಳೋಕೆ ಬೇರೆ, ಕೊಡೋದು ಬೇರೆ, ಇಸ್ಕೊಳ್ಳೋದು ಬೇರೆ, ಅದನ್ನೆಲ್ಲ ನೋಡ್ಕೊಳ್ಳೋದು. ವಸ್ತ್ರ, ಆಭರಣ, ಅಲಂಕಾರ ಇವೆಲ್ಲ ಬೇಕಾದದ್ದು ಕುಬೇರ ನಿನ್ನ ವ್ಯವಸ್ಥೆ ಅಂತ ಹೇಳಿದರು. ಪ್ರದೀಪ ಕಾರಣಿ ರಾಜನನ್ನ ವಸೂನಾಂ, ಭಾಂಡಿಗಳನ್ನು ತೊಳಲಿಕ್ಕೆ ವಸುಗಳನ್ನು ಪ್ರೇರಣೆ ಮಾಡಿದಂತೆ. ಗ್ರಹಾಶ್ಚ ದೂಷಣ. ಹೀಗೆ ಒಬ್ಬೊಬ್ಬರು ದೇವತೆಗಳಿಗೆ ಒಂದೊಂದನ್ನು ಕೆಲಸವನ್ನು ದೇವರು ಒಪ್ಪಿಸಿದ್ದಾನೆ. ಇನ್ನು ಮೇಲೆ ಬ್ರಹ್ಮದೇವರು ಮತ್ತೆ ಪ್ರಾರ್ಥನೆ ಮಾಡ್ತಾರೆ ದೇವರನ್ನು ಕುರಿತು. ಇನ್ನು ಮೇಲೆ ಮಜ್ಜನಂ ಗುರು ಗೋವಿಂದ ಮಂಗಲ್ಯಂ ಮಧುಸೂದನಂ
ಮಂಗಳಂ ಮಧುಸೂದನ ಪುಣ್ಯಾಹವಾಚ ಕರ್ಮಾಣಿ, ಪುಣ್ಯಾಹವಚನ ಕರ್ಮಗಳು ಮಾಡಬೇಕು, ಕುಲದೇವಿತಿ ಪ್ರತಿಷ್ಠಾಪನ ಮಾಡಬೇಕು. ಸಾಂಗಂ ಕುರು ರಮಾಪತೆ ಸಪುತ್ರ ವಚನಂ ಶ್ರುತ್ವ ಸಸ್ಮಾರ ಜಗದೀಶರು ರಮಾಂ ರಾಜೀವತನಯಾಂ. ಇಷ್ಟಾಗಿ ದೇವರು ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರೆ ದೇವರು ಅಳ್ತಾ ಕೂತಂತೆ. ಮತ್ತೆ ಆಗ ನಗುದು ಅಳುವುದು ಎರಡು ಮಾಡ್ತಾ ಇದ್ರು. ಎಲ್ಲ ದೇವತೆಗಳಿಗೆ ನಗು ಬರ್ತಾ ಇದೆ. ಯಾಕೆ ನಾಟಕ ಮಾಡ್ತಾ ಇದ್ದಾನೆ ಪರಮಾತ್ಮ? ಏನೇನು ಗೊತ್ತಿಲ್ಲ, ಸುಮ್ಮನಿರು. ಲಕ್ಷ್ಮೀದೇವಿ ಇಲ್ದೇನೆ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಬ್ರಹ್ಮದೇವರು ಬಂದು ರುದ್ರದೇವರು ಬಂದು ಅವರು ಇವರು ಎಲ್ಲ ಸಮಾಧಾನ ಮಾಡ್ತಾರೆ. ನಿಮಗೆಲ್ಲ ಹೇಳ್ತೇನೆ ಕೇಳ್ರಿ. ಪ್ರಳಯ ಕಾಲದಲ್ಲಿ ನೀವೆಲ್ಲರೂ ನನ್ನ ಹೊಟ್ಟೆಯಲ್ಲಿ ಇರ್ತೀರಿ. ನಾನೊಬ್ಬನೇ ಕ್ಷೀರ ಸಮುದ್ರದಲ್ಲಿ ಎಚ್ಚರ ಇರ್ತೇನೆ. ಅದರ ಜೊತೆಗೆ ನನ್ನ ಜೊತೆಗೆ ಜಾಗ್ರವಾಗಿ ಇರೋಳು ಅಂದರೆ ಲಕ್ಷ್ಮೀದೇವಿ ಒಬ್ಬಳೇ. ಅವಳನ್ನು ಬಿಟ್ಟು ಇನ್ಯಾರೂ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೊತೆಗೆ. ಅಂಥವಳನ್ನು ಈ ಕಾಲಕ್ಕೆ ನಾನು ಬಿಟ್ಟರೆ ಹೇಗೆ ನಡೀತದೆ? ನಿಮಗೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿ, ನೈವ ಜಾನಾಸಿ ಭೋ ಶಂಭೋ ಬಾಲಭಾವೇನ ಪ್ರಾಕೃತನೆ. ಸಣ್ಣ ಹುಡುಗರು ನೀವೆಲ್ಲ, ನಿಮಗೇನು ಗೊತ್ತಾಗ್ತದೆ ಅಂತ. ತದಾ ಕ್ಷೀರೋದಯ ಶಂಭೋ ನಿರಾಲಂಬೆ ನಿರಾಶ್ರಗೆ ಸಾಮೇ ಶಯ್ಯಾಸಖಿ ಭೂತ್ವಾ ಕ್ರೀಡಸೆ ಹಿತಕಾರಿಣಿ. ನಮಗೆ ಬೇಕಾದದ್ದು ಎಲ್ಲ ಕೊಡೋಳು, ಹೇಳೋಳು, ಮಾಡೋಳು ಲಕ್ಷ್ಮೀದೇವಿ ಒಬ್ಬಳೆ. ಹಾಗಾಗಿ ನೋಕ್ತಂ ತ್ವಯಾ ಹಿ ಗೋವಿಂದ ಪೂರ್ವಮೇವ ಜನಾರ್ದನ ಅದ್ಯಮ್ಮಾಂ ಘಟಿಕಾನಾಥ ವರಾಹಯ ನಿಯೋಜಯ ಸೋಪಿ ಪುತ್ರವಚ ಶ್ರುತ್ವ. ಆಗಲಿ ಅಂತ ಹೇಳಿ ಆವಾಗ ಸೂರ್ಯನಿಗೆ ಕರೀತಾರೆ. ಸೂರ್ಯನಿಗೆ ಕರೆದು ಅಲ್ಲಿ ಶೃಗಾಲ ವಾಸುದೇವನ ಮನೆಯಾದ ಕೊಲ್ಲಾಪುರ, ಆ ಕೊಲ್ಲಾಪುರಕ್ಕೆ ಹೋಗು, ಲಕ್ಷ್ಮೀದೇವಿ ಇದ್ದಾಳೆ, ಅವಳನ್ನು ಕರೆದುಕೊಂಡು ಬಾ ಅಂದಾಗ ಹೇಗೆ ಹೋಗಬೇಕು? ಜಗಳಾಡಿ ಹೋಗಿದ್ದಾಳೆ, ಸಿಟ್ಟಿಗೆ ಬಂದಿದ್ದಾಳೆ. ಅವಳನ್ನು ಕರೆದುಕೊಂಡು ಬರ್ಲಿಕ್ಕೆ ಹೇಗೆ ಸಾಧ್ಯದೆ? ತ್ವಯಿ ತಸ್ಯಾಹ ಸ್ನೇಹ ಏವ. ಯಾಕೆ? ನಿನ್ನ ಮೇಲೆ ಬಹಳ ಪ್ರೀತಿ. ಲಕ್ಷ್ಮೀದೇವಿಗೆ ಸೂರ್ಯನ ಮೇಲೆ ಬಹಳ ಪ್ರೀತಿ ಇದೆ. ಹಾಗಾಗಿ ಭಾನು ಕಥಂ ತ್ವಾಂ ಲೋಕಜನನೀಂ ಆನಯಿಷ್ಯೇತವಾಂಕಿತಂ. ಹೇಗೆ ಆಕೆಯನ್ನು ಕರ್ಕೊಂಡು ಬರಬೇಕು ಪರಮಾತ್ಮ ನೀನೇ ಹೇಳುವಂದಾಗ, ಉಪಾಯನ ವದಿಷ್ಯಾಮಿ, ನೀನೇನು ಕಾಳಜಿ ಮಾಡಬೇಡ, ನಿನಗೊಂದು ಪ್ಲ್ಯಾನ್ ಹೇಳುತ್ತೇನೆ, ಅದರ ಪ್ರಕಾರ ನೀನು ಮಾಡು, ಎಲ್ಲ ಹಿತವಾಗ್ತದೆ ಅಂದಾಗ, ಏನಿಲ್ಲ, ನಿಮ್ಮ ಮನೆಯವರು ಬಹಳ ರೋಗಗ್ರಸ್ತರಾಗಿ ಈಗೂ ಆಗುವಂತಿದ್ದಾರೆ. ಹಾಗಾಗಿ ಕೊನೆಗೆ ಹೋಗೋ ಹೊತ್ತಿಗೆ ಒಮ್ಮೆ ಹೆಂಡತಿ ಮುಖ ನೋಡಿ ಹೋಗೋಣ ಅಂತ ಅಪೇಕ್ಷೆ ಪಟ್ಟಿದ್ದಾರೆ, ಬರ್ತೀವಿಲ್ಲೋ ಅಂತ ಕೇಳು. ಓಡಿ ಬರ್ತಾಳೆ ಲಕ್ಷ್ಮೀದೇವಿ ಅಂದಾಗ ದೇವರಂತ ಸೂರ್ಯ ಹೇಳ್ತಾನೆ, ಇದನ್ನು ಹೇಳು ಅಂದರೆ ಬೇರೆಯವರು ಯಾರಿಗಾದರೂ ಹೇಳ್ಬೋದು. ಸರ್ವಜ್ಞಳಾಗಿದ್ದಾಳೆ ಲಕ್ಷ್ಮೀದೇವಿ, ಜಗತ್ತನ್ನು ನಿಯಮನ ಮಾಡೋಳು, ನಮ್ಮ ಹಣೆಯವರೆಲ್ಲ ತಿಳಿದವಳು. ಅಂಥ ಲಕ್ಷ್ಮೀದೇವಿಗೆ ನೀನೇನಿದ್ದೀ ಎಲ್ಲ ಗೊತ್ತಿದೆ. ಎಂದೂ ರೋಗ ರುಜಿನಿಗಳು ಬರಲಿಕ್ಕೆ ಸಾಧ್ಯವಿಲ್ಲ, ಜನ್ಮ ಮರಣಗಳು ಇಲ್ಲ, ಆದಿವ್ಯಾಧಿಗಳು ಇಲ್ಲ. ಅಂತ ಸಚ್ಚಿದಾನಂದ ವಿಗ್ರಹನಾದ ನಿನಗೆ ಹೀಗಾಗಿದೆ ಅಂತ ಹೇಳಿದ್ರೆ ಕಪಾಳ ಹೊಡಿತಾಳೆ, ಸುಟ್ಟು ಭಸ್ಮ ಮಾಡ್ತಾಳೆ ನನ್ನನ್ನು. ನಿಮ್ಮಿಬ್ಬರು ಮಧ್ಯದಲ್ಲಿ ನಾನೆಲ್ಲಿ ಒದ್ದಾಡಲಿ ಅಂತಂದಾಗ, ನೀನೇನು ಮಾಡಬೇಡ, ನಾನು ಏನು ಹೇಳಿದ್ದೀನೋ ಅದನ್ನು ಮಾಡು. ನನ್ನ ಮಾಯಾನೇ ಅಂಥದ್ದಿದೆ, ಯಾರಿಗೂ ಬಿಡುವುದಿಲ್ಲ, ಎಲ್ಲರನ್ನೂ ಮೋಹಪಾಶದಲ್ಲಿ ಕಟ್ಟಿ ಅವರನ್ನು ಮೋಹಿತನನ್ನಾಗಿ ಮಾಡುತ್ತದೆ. ಮಮ ಮಾಯಾ ಮೋಹಿತ ಸಾ ಭವಿಷ್ಯತಿನ ಸಂಶಯ ಇತ್ಯುಕ್ತ ಪ್ರಣಿಪಾತಿ. ಇಷ್ಟು ಹೇಳಿದ ಮೇಲೆ ಧೈರ್ಯ ಬಂತು. ದೇವರು ಹೇಳಿದ್ದಾನೆ, ಹಾಗಾದರೆ ನಾನು ಹೋಗ್ತೇನೆ ಅಂತ ಹೇಳಿ ಆಗ ಕರ್ವೀರಪುರಂ ಗತ್ವ ಯಥೋಕ್ತಂ ತತ್ತತಾ ಕರೋತ್. ದೇವರು ಹೇಗೆ ಹೇಳಿದ್ದಾನೋ ಅಲ್ಲಿ ಹೋಗಿ ಕೂತ, ಅಳತಾ ಕೂತ, ಪುಷ್ಪವನ್ನು ತಗೊಂಡು ಹೋದ, ಅಳತಾ ಕೂತ. ಲಕ್ಷ್ಮೀದೇವಿ ಹೊರಗೆ ಬಂದ್ಲು. ಯಾಕೆ ಅಳತಾ ಇದ್ದಿ ಸೂರ್ಯ, ಏನಾಗಿದೆ ಅಂತ ಕೇಳಿದಾಗ, ಏನಿಲ್ಲ, ಹೀಗೆ ದೇವರಿಗೆ ಸಮಸ್ಯೆ ಆಗಿದೆ, ನಿನ್ನ ನೋಡಬೇಕು ಅಂತಂತ ಇದ್ದಾನೆ. ದೇವಾನಾಂ ಪೂರ್ವದೇವಾನಾಂ, ಹಾಗಾಗಿ ರಥೇತಂ ಬ್ರಹ್ಮಕಂಠೇಚ, ನಿನ್ನ ನೋಡಿ ಅನಂತರದಲ್ಲಿ ಮತ್ತೆ ಪ್ರಾಣ ಬಿಡಬೇಕು ಅಂತ ಕೂತಿದ್ದಾನೆ. ನೀನು ಬಂದು ದೇವರಿಗೆ ನಿನ್ನ ಮುಖ ತೋರಿಸ್ಬೇಕು ಅಂದಾಗ, ಚಂಪಕ ಪುಷ್ಪ ನಿಜಯಂ ವಿಗೇರ್ಯಂ ಪದ ಪಂಕಜೆ ಸಮಾಲಿಂಗ್ಯ ಅಭ್ಯೇತ್ಯಗ ಮುಹೂರ್ತ ದ್ವಯವಾಸಿನಃ. ರಮಾಮಾಲಿಂಗ ಮಾತ್ರ ಇಷ್ಟ ಆಗಿದೆ, ಆಯಿತು ಅಂತ ಹೇಳಿ ಲಕ್ಷ್ಮೀದೇವಿ ನಾನು ಬರ್ತೇನೆ ಅಂತ ಹೇಳಿದ್ದಾಳೆ. ಸೂರ್ಯ ಮತ್ತು ಲಕ್ಷ್ಮೀದೇವಿ ಈ ಕಡೆ ಬರ್ತಾ ಇದ್ದಾಳೆ. ಆಚೆಗೆ ಲಕ್ಷ್ಮೀದೇವಿ ಬರೋದನ್ನು ಆ ಕಡೆ ಲಕ್ಷ್ಮೀದೇವಿಗೆ ಇಷ್ಟೆಲ್ಲ ಹೇಳಿ ಕಳಿಸಿದ್ದಾನೆ ಸೂರ್ಯನ ಹತ್ತಿರ. ಈ ಕಡೆಗೆ ಆರಾಮ್ ಹರಟಿ ಹೊಳಗೆ ಕೂತಿದ್ದರೆ ದೇವರು ಲಕ್ಷ್ಮೀದೇವಿ ಬರುವುದನ್ನು ನೋಡಿ ವಾಪಸ್ ಹೋಗಿಬಿಡ್ತಾಳೆ ಅಂತ ಹೇಳಿ ಅನೇಕ ಜನ ಚಾರರಿಗೆ ಎಲ್ಲ ಹೇಳಿಟ್ಟಿದ್ದ ಪರಮಾತ್ಮ. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತ ಗೊತ್ತಾದರೆ ನನಗೆ ಬಂದು ಸುದ್ದಿ ತಿಳಿಸ್ರಿ, ಮತ್ತು ಅದ್ರ ತಕ್ಕ ನಾನು ಎಲ್ಲ ನಾಟಕ ಮಾಡಬೇಕು ಅಂತಂದಾಗ, ಸರಿ ಆಗಲಿ ಅಂತ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ ಅಂತ ಒಬ್ಬ ಬಂದು ಚಾರ ಹೇಳಿದಾಗ ಒಂದು ಹೆಗಲ ಮೇಲೆ ಬ್ರಹ್ಮದೇವರ ಹೆಗಲ ಮೇಲೆ ಒಂದು ಕೈಯನ್ನು, ರುದ್ರದೇವರ ಹೆಗಲ ಮೇಲೆ ಮತ್ತೊಂದು ಕೈಯನ್ನು ಇಟ್ಟು ಲಕ್ಷ್ಮೀದೇವಿ ಬರುವುದನ್ನು ಕಾಯ್ತಾ ನಿಂತಿದ್ದ ಪರಮಾತ್ಮ. ನಿಂದಿರ್ಲಿಕ್ಕಾಗ್ತಾ ಇಲ್ಲ ತನ್ನ ಕಾಲ ಮೇಲೆ, ತನಗೆ ಅಷ್ಟು ನಿರ್ವಿಣ್ಯನಾಗಿದ್ದಾನೆ, ನಿಶಕ್ತನಾಗಿದ್ದಾನೆ, ದೇಹದಲ್ಲಿ ಏನು ತ್ರಾಣನೆ ಉಳಿದಿಲ್ಲ ಅಂತ ಅನ್ನೋದತ್ತೆ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಆಗ ಲಕ್ಷ್ಮೀದೇವಿ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಆಲಿಂಗನ ಮಾಡಿಕೊಂಡ್ಳು. ಆಲಿಂಗನ ಮಾಡಿದ ಮೇಲೆ ಎಲ್ಲಿಲ್ಲದ ಶಕ್ತಿ ಬಂತು ಪರಮಾತ್ಮನಿಗೆ, ಎಲ್ಲ ಶಕ್ತಿ ಉತ್ಸಾಹಗಳು ಬಂದು ಪರಮಾತ್ಮ
ಮತ್ತು ಆರಾಮಿದ್ದಿ ಹೇಗೆ ಅಂತೆಲ್ಲ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ತಾಮ್ ಅಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ. ಆಗ ಲಕ್ಷ್ಮೀದೇವಿ ಅಂತಾಳೆ, ಸೂರ್ಯ ಏನೋ ಹೇಳಿದ, ಅದನ್ನು ನೋಡಿಕೊಂಡು ನಾ ಬಂದೆ. ಆರಾಮಾಗಿದ್ಯಲ್ಲ. ಹೌದು, ಅವ್ನು ಹೇಳಿದ್ದೆಲ್ಲ ಬರಬ್ಬನ್ನೇ. ನೀನು ಇಲ್ಲಿ ಇದ್ದಿದ್ದಿಲ್ಲಲ್ಲ, ನೀನು ಬಿಟ್ಟು ನಾನು ಹೆಂಗೆ ಬದುಕಲಿ? ಹಾಗಾಗಿ ನಾನು ಅಷ್ಟೆಲ್ಲ ಅನಾರೋಗ್ಯ ನನಗಾಗಿತ್ತು, ನನಗೆ ಮನಸ್ಸು ಇದ್ದಿದ್ದೆಲ್ಲ ಬದುಕಲಿಕ್ಕೆ. ಆದರೆ ನೀನು ಬಂದು ಯಾವಾಗ ಆಲಿಂಗನ ಮಾಡಿಕೊಂಡ್ಯಲ್ಲ, ಆ ಕ್ಷಣದಿಂದ ನನಗೆ ಮತ್ತೆಲ್ಲ ಸರ್ವಶಕ್ತಿ ಸಂಪನ್ನನಾದೆ ನಾನು ಅಂತ. ರಮಾ ಆಲಿಂಗ ಮಾತ್ರೇಣ ಪುಷ್ಟಾಂಗೋ ವಿಷ್ಣವಿಗ್ರಹ ಕುಶಲಂ ಪರಿಪ್ರಪೃಚ್ಛ ತಸ್ಯಾಪಿ ಹರೇ ತದಾ. ಆ ಮಾತನ್ನು ಪರಮಾತ್ಮ ಹೇಳ್ತಾನೆ. ಬಹಳ ಸಂತೋಷ ಆಗ್ತದೆ ಲಕ್ಷ್ಮೀದೇವಿಗೆ. ಯಾಕೆ ನನ್ನನ್ನು ಕರೆಸಿದ್ದು, ಏನು ಮಾಡಿದ್ದಿ ನೀನು ಅಂತಂದಾಗ, ಏನಿಲ್ಲ, ನಿನ್ನ ಕೆಲಸ ಮಾಡೋದಕ್ಕಾಗಿ ನಿನ್ನನ್ನು ಕರೆದದ್ದು. ನೀನು ಹಿಂದೆ ಸೀತಾದೇವಿ ಆದಾಗ ನಿನ್ನ ಕಷ್ಟವನ್ನು ವೇದವತಿ ದೇವಿ ಅಂತ ಅಗ್ನಿದೇವಿ ಮಗಳು, ಆ ಅಗ್ನಿದೇವಿಯ ಮಗಳು ನಿನ್ನ ಕಷ್ಟವನ್ನು ಅನುಭವಿಸಿದ್ದಾಳೆ. ಹಾಗಾಗಿ ವಿವಾಹ ಮಾಡಿಕೋ ಅಂತ ನೀನೇ ಹೇಳಿದ್ದಿ. ಹಾಗಾಗಿ ರಾಮಾವತಾರದಲ್ಲಿ ಮಾಡಲಿಕ್ಕಾಗೋದಿಲ್ಲ ನನಗೆ, ಮುಂದೆ ದ್ವಾಪರಯುಗದ ಅಂತ್ಯದಲ್ಲಿ ನಾನು ಮಾಡ್ಕೊಳ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ನಿನ್ನ ಮಾತು ನಡೆಸಲಿಕ್ಕಾಗೇನೆ, ನಿನ್ನ ಮಾತು ನಡೆಸಬೇಕು ಅಂತನೂ ಸಲುವಾಗೇನೆ ನಾನು ಭೂಲೋಕದಲ್ಲಿ ಬಂದದ್ದು, ಅವತಾರ ಮಾಡಿದ್ದು, ಆ ಮದುವೆ ಮಾಡ್ಕೊಳ್ಬೇಕು ಅಂತ ಈಗ ಎಲ್ಲ ನಾಟಕ ನಡೀತಾ ಇದೆ. ಅಂದಾಗ ನನ್ನ ಮೇಲೆ ಇಷ್ಟು ಪ್ರೀತಿ, ನನ್ನ ಮಾತನ್ನು ನಡೆಸಬೇಕು ಅಂತ ಇಷ್ಟೆಲ್ಲ ವೈಭವ ಮಾಡ್ತಾ ಇದೆಯಾ ಅಂತ ಹೇಳಿ ಸಂತೋಷದಿಂದ ರಮಾದೇವಿ ಹೇಳ್ತಾಳೆ. ತಾಮಂಗೀಕುರು ಗೋವಿಂದ ವಿವಾಹ ವಿಧಿ ಪೂರ್ವಕಂ ವಚನಂ ಸಫಲಂ ಕೃಷ್ಣ ಕುರುಮೇ ಭಕ್ತವತ್ಸಲ. ನನ್ನ ಮಾತು ನಡೆಸಿದ್ದಿ, ಹೇಗೆ ನಡೆಸು, ಮತ್ತೆ ಅರ್ಧಕ್ಕೆ ಬಿಡಬೇಡ ಅಂತ ಹೇಳಿ ರಮಾದೇವಿ ಪ್ರಾರ್ಥನೆ ಮಾಡಿದಾಗ ಸ ರಮಾ ಗಿರಿಂ ಆಕರ್ಣ್ಯ ಪರಿಪೂರ್ಣ ಮನೋರಥಃ ಪರಮಾನಂದ ಸಂಪೂರ್ಣನಾಗಿ ಲಕ್ಷ್ಮೀದೇವಿಯಿಂದ ಪರಮಾತ್ಮ ಆರಾಮಾಗಿ ಮತ್ತೆ ಹಲವತ್ತು ದಿವಸ ವಾಸ ಮಾಡಿದ್ದಾನೆ. ಇಷ್ಟಾಗಿದೆ. ಇಷ್ಟಾದ ಮೇಲೆ ಮುಂದೆ ಏನಾಯ್ತು ಕಥೆ, ಅದನ್ನು ತಿಳಿಸಿ ಅಂತಂದಾಗ, ಕರ್ಮಾಣಿ ಪುತ್ರ ಕರ್ಮಾಣಿ ಕುರು ಶೀಘ್ರ. ಮದುವೆ ಕೆಲಸಗಳೆಲ್ಲ ನಡೀತಾ ಇದೆ, ಮನೆಗಳನ್ನು ನಿರ್ಮಾಣ ಮಾಡಿದ್ದಾನೆ, ಅಲ್ಲೆಲ್ಲರೂ ಆರಾಮಿದ್ದಾರೆ. ಆಗ ಮತ್ತೆ ಸುರುಗಿ ಸ್ನಾನ ಆಗಬೇಕು. ಹಾಗಾಗಿ ಸುಗಂಧ ತೋಯ ನಿಚಯಂ, ಭಾರಿ ವಾಸನೆ ಇದ್ದ ದ್ರವ್ಯಗಳು, ಪದಾರ್ಥಗಳು, ಸುಗಂಧಮಯವಾದ ಪದಾರ್ಥಗಳನ್ನು ತೀರ್ಥದಲ್ಲಿ ಹಾಕಿದ್ದಾರೆ. ತತ್ಸರ್ವ ಎಲ್ಲ ಅಭಿಮಂತ್ರಣ ಮಾಡಿದ್ದಾರೆ. ವಸ್ತ್ರಾಲಂಕಾರಗಳಿಂದ ಮಂಡಿತರಾಗಿದ್ದಾರೆ. ಅರುಂಧಿತಿಂ ಪುರಸ್ಕೃತ್ಯ. ಸಾಮಾನ್ಯ ಯಾರೋ ಒಬ್ಬರು ಸುಮಂಗಲಿ ಸ್ತ್ರೀಯರು ಬಂದರು, ಮನೆ ತಲೆ ಮೇಲೆ ನೀರು ಹಾಕಿದರೆ ಪುಣ್ಯವಂತರು ಅಂತ ಅನ್ಕೊಳ್ತೇವೆ. ಅಲ್ಲೆಲ್ಲ ಅಂತ ಮಹಾಮಹಾ ಸ್ತ್ರೀಯರು ಬಂದಿದ್ರು. ಅರುಂಧಿತಿಂ ಪುರಸ್ಕೃತ್ಯ ಕೃತಮಂಗಲ ಕೌತುಕಾಹ. ಮಾಂಗಲ್ಯಕ್ಕೆ ಅಭಿಮಾನಿಯಾದಂತಹ ದೇವತೆಗಳು ಬಂದಿದ್ದಾರೆ. ಪರಮಾತ್ಮನ ವಿವಾಹ ಸಂದರ್ಭದಲ್ಲಿ ಅರುಂಧತಿಂ ಪುರಸ್ಕೃತ್ಯ ಕೃತಮಂಗಲ ಕೌತುಕಾಹ ಸದೀಪ ಕಲಶಾರಾಧನ್. ದೀಪಗಳನ್ನು ಕಲಶಗಳನ್ನು ಇಟ್ಟು ಹಗ್ಗ ಆ ದಾರಗಳನ್ನೆಲ್ಲ ಸುತ್ತಿ ಗಾಯಂತಹ ಶುಭಗೀತಾನಿ. ಎಲ್ಲ ಸುಮಂಗಲಿ ಸ್ತ್ರೀಯರು ಆ ವಿವಾಹ ಸಂದರ್ಭದಲ್ಲಿ ಹಾಡಾಡ್ತಾ ಇದ್ದಾರೆ. ಕೃಷ್ಣಾವತಾರ ಏನು ಹಾಡಬೇಕು, ದೇವರು ಹಾಗಿದ್ದಿ ಹೀಗಿದ್ದಿ ಅಂತ ಹಾಡಬೇಕಾ? ಕೃಷ್ಣಾವತಾರದಲ್ಲಿ ಮಾಡಿದಂತಹ ಎಲ್ಲ ಚರಿತ್ರೆಗಳನ್ನು ಗಾನ ರೂಪದಲ್ಲಿ ಹಾಡ್ತಾ ಇದ್ದಾರೆ. ರಾಮಾವತಾರದಲ್ಲಿ ಮಾಡಿದಂತಹ ಎಲ್ಲ ಕ್ರಿಯೆಗಳನ್ನು ಗಾನ ರೂಪದಲ್ಲಿ ಹಾಡ್ತಾ ಇದ್ದಾರೆ. ವೇದವ್ಯಾಸ ರೂಪದಲ್ಲಿ ಮಾಡಿದ ಅನೇಕ ರೂಪಗಳಿಂದ ಅವರಿಗೇನು ಸಾಧ್ಯವಾಯಿತೋ, ಪರಮಾತ್ಮನ ಅನಂತ ರೂಪಗಳು, ಆ ಎಲ್ಲ ರೂಪಗಳಲ್ಲಿ ಇದ್ದ ದೇವರ ಮಹಿಮೆಯನ್ನು ಗಾನ ರೂಪದಲ್ಲಿ ಭಕ್ತಿ ಪರವಶರಾಗಿ ಕೊಂಡಾಡ್ತಾ ಸೂತ್ರ ವೇಷ್ಟಯಿತ್ವಾದು ತನ್ಮಧ್ಯೆ ರತ್ನಪೀಠಕಂ. 4 ಕಡೆಗೆ ಸೂತ್ರಗಳನ್ನು ವೇಷ್ಟನೆ ಮಾಡಿ ಬಂಗಾರದ ಕಲಶಗಳು, ಅದರ ಮೇಲೆ ರತ್ನ ಸಿಂಹಾಸನ ಇಟ್ಟಿದ್ದಾರೆ. ಇನ್ನು ಮೇಲೆ ಪರಮಾತ್ಮ ಬಂದು ಅಲ್ಲಿ ಕೂಡಬೇಕು. ಪಿತಾಮಹ ಮಹಾಪ್ರಾಜ್ಞ ವಿವಾಹ ವಿಭುರ್ಮಮ. ಮತ್ತೆ ಪರಮಾತ್ಮ ಅಳ್ತಾ ಕೂತ, ನನಗೆ ಯಾರು ತಂದೆ ಇಲ್ಲ, ತಾಯಿ ಇಲ್ಲ, ಈ ಸಮಯಕ್ಕೆ ಬಂದು ನನಗೆ ಆಶೀರ್ವಾದ ಮಾಡುತ್ತಾ ಈ ನೀರನ್ನು ಎಲ್ಲ ಹಾಕಬೇಕು. ಮಗ ನಚ ಮಾತೃ ಸಮಂ ಮಿತ್ರಂ ಜನಕೇನ ಸವಂಸಕಂ ನಚ ಭಾರ್ಯಾಸುರಶಂ ಭಾಗ್ಯಂ ನ ಪುತ್ರೇಣ ಸಮಾಗತಿ. ಅಲ್ಲಿ ಕಳಿಸೋಣ, ಅಲ್ಲಿ ಕಳಿಸ್, ತಾಯಿ ಕಡೆ ಹೋಗ್ತಾನೆ. ನಚ ಮಾತೃಸಮಂ ಮಿತ್ರಂ ಜನಕೇನ ಸಮಂ ಸುಖಂ ನ ಭಾರ್ಯಾಸುರಶಂ ಭಾಗ್ಯಂ ನ ಪುತ್ರೇಣ ಸಮಾಗತಿ. ಹೀಗಾಗಿ ಯಾರೂ ಇಲ್ಲ ಅಂತ ಅಳ್ತಾ ಕೂತಾಗ ಬ್ರಹ್ಮದೇವರು ಹೇಳ್ತಾರೆ, ಎಷ್ಟು ನಮ್ಮನ್ನು ಮಾಯಾದಲ್ಲಿ ಮುಳುಗಿಸ್ತೀಪ ಪರಮಾತ್ಮ. ಆ ಮಾಯಾದಲ್ಲಿ ಮುಳುಗಿಸಿದ್ದಕ್ಕಾಗೇ ನಮಗೆ ಸಂಸಾರದಲ್ಲಿ ಇದ್ದೇವೆ ನಾವೆಲ್ಲ. ಇಲ್ಲಿ ಸಂಸಾರದಲ್ಲಿ ಮತ್ತೆ ಸಂಸಾರ ಪುನಃ ಬರುವಂತೆ ನನಗೆ ನೀನು ಮಾಡಬೇಡ, ಎಲ್ಲ ಗೊತ್ತಿದೆ ನೀನು ಮಾಯ ನಮಗೆ ಅಂತಂದಾಗ ಲಕ್ಷ್ಮೀದೇವಿ ಬರ್ತಾಳೆ. ಬ್ರಹ್ಮ ದೇವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಗೊತ್ತೇ ನಿನಗೆ? ನಾನು ಬರಬೇಕು ಅಂತ ಅವನಿಗೆ ಇಚ್ಛೆ, ಅಪೇಕ್ಷೆ. ಹಾಗಾಗಿ ನಾನು ಬರ್ತೇನೆ ಅಂತ ಹೇಳಿ, ವಿದಿತಂ ರುಜಿತಂ ದೇವ ತವ ವೆಂಕಟವಲ್ಲಭ. ನಿನ್ನ ಅಭಿಪ್ರಾಯ, ನಿನ್ನ ಮನಸ್ಸು ಎಲ್ಲ ನನಗೆ ಗೊತ್ತಿದೆ. ನೀನು ಯಾಕೆ ನಾಟಕ ಮಾಡ್ತಾ ಇದ್ದಿ ಗೊತ್ತಿದೆ. ನಾನು ಬಂದು ನೀರು ಹಾಕಬೇಕಲ್ಲ ನಿನಗೆ, ಅವಶ್ಯವಾಗಿ ಹಾಕ್ತೇನೆ ಅಂತ ಹೇಳಿ ಪ್ರಣಿಪತ್ಯ ವಶಿಷ್ಠಂಚ ಆಹ ವಿಶ್ವಂ ವಿಡಂಬಯನ್ ಅನುಜ್ಞಾಂ ದೇಹಿನೋ ಬ್ರಹ್ಮನ್. ಆಗ ಅಲ್ಲೆಲ್ಲ ಋಷಿಗಳು ನಿಂತಿದ್ದಾರೆ. ಲಕ್ಷ್ಮೀದೇವಿ ಬಂದಿದ್ದಾಳೆ. ಆಗ ಲಕ್ಷ್ಮೀದೇವಿ ಬಂದು ಎಲ್ಲ ಮೈ ತುಂಬ ಎಣ್ಣೆ ಹಚ್ಚಿದ್ದಾಳೆ.
ಎಣ್ಣೆ ಹಚ್ಚಿ ಅರ್ಶನವನ್ನು ಹಚ್ಚಿ ತಸ್ಯ ಮಧ್ಯೆ ತಿಲಕಂ, ಪರಮಾತ್ಮನಿಗೆ ತಿಲಕವನ್ನು ಹಚ್ಚಿದ್ದಾಳೆ. ಹಚ್ಚಿ ರಮಾದೇವಿ ಅಭಿಷೇಕವನ್ನು ಮಾಡ್ತಾ ಇದ್ದಾಳೆ. ದೇವರಿಗೆ ಲಕ್ಷ್ಮೀದೇವಿ ಬಿಟ್ಟು ಇನ್ಯಾರು ಅಭಿಷೇಕ ಮಾಡ್ಲಿಕ್ಕೆ ಸಾಧ್ಯ? ಮಾಡಿದ್ರೆ ಯಾರು ಪುಣ್ಯನೂ ಬರುವುದಿಲ್ಲ. ಲಕ್ಷ್ಮೀದೇವಿ ದ್ವಾರಾನೇ ಎಲ್ಲ ಸರ್ವ ವಸ್ತುಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರ. ಹಾಗಾಗಿ ದೀರ್ಘಾಯುರ್ಭವ ಗೋವಿಂದ. ಆಗ ದೇವರಿಗೆ ಆಶೀರ್ವಾದ ಮಾಡಬೇಕಲ್ಲ, ಏನಂತ ಆಶೀರ್ವಾದ ಮಾಡಬೇಕು? ದೀರ್ಘಾಯುರ್ಭವ ಗೋವಿಂದ ಪುತ್ರವಾಂದನವಾನುಭವ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋ ಭವ. 14 ಲೋಕಕ್ಕೆ ನೀನು ಒಡೆಯನಾಗು. ದೇವರಿದ್ದೇ ಇದ್ದಾನೆ. ದೀರ್ಘವಾದ ಆಯುಷ್ಯವುಳ್ಳವನಾಗು. ಹೀಗೆ ಚತುರ್ದಶಾನಾಂ ಲೋಕಾನಾಂ, ಹೀಗೆ ಲಕ್ಷ್ಮೀದೇವಿ ಆಶೀರ್ವಾದ ಮಾಡಿದ್ದಾಳೆ. ಆಶೀರ್ವಾದ ಮಾಡಿ ತದಾ ದತ್ತೋ, ಆಗ ಸ್ನಾನ ಆದ ಮೇಲೆ ಲಕ್ಷ್ಮೀದೇವಿಯೇ ಬಟ್ಟಿ ತಗೊಂಡು ಪರಮಾತ್ಮನ ಚೆಂದಾಗಿ ಒರೆಸಿದ್ದಾಳೆ. ಆಮೇಲೆ ಧೂಪವನ್ನು ಲಕ್ಷ್ಮೀದೇವಿ ಕೊಟ್ಟಿದ್ದಾಳೆ. ಅನೇಕ ದೇವತೆಗಳು ಬಂದು ಆಯಾ ವಸ್ತುಗಳನ್ನು ಕೊಟ್ಟಿದ್ದಾರೆ. ಆವಾಗ ಧೂಪವನ್ನು ತಂದು ಕೊಟ್ಟಿದ್ದಾರೆ ಲಕ್ಷ್ಮೀದೇವಿ ಕೈಯಿಂದ. ಲಕ್ಷ್ಮೀದೇವಿನೇ ಧೂಪವನ್ನು, ಪಾರ್ವತಿ ಧೂಪಮಾದಾಯ ದದೋ ಲಕ್ಷ್ಮೀ ಕರಾಂಬುಜೆ, ಲಕ್ಷ್ಮೀದೇವಿ ಕೈಯಲ್ಲಿ ಧೂಪವನ್ನು ತಂದು ಕೊಟ್ಟಲು ಪಾರ್ವತಿ. ಅದನ್ನು ಪರಮಾತ್ಮನಿಗೆ ಕೊಟ್ಟಲು. ಆದರ್ಶ ಕನ್ನಡಿಯನ್ನು ತೋರಿಸಿದ್ದಾರೆ. ಶಚಿ ಮತ್ತು ರತಿಗಳು ಚಾಮರಗಳನ್ನು ಕೊಟ್ಟಿದ್ದಾರೆ. ಛತ್ತಂ ದದಾರನಾದೇವಿ, ಹೀಗೆ ಒಬ್ಬೊಬ್ಬರು ಪಾದುಕೆಯನ್ನು ಗಂಗಾದೇವಿ ತಂದು ಕೊಟ್ಟಿದ್ದಾಳೆ. ಹೀಗೆ ಒಬ್ಬೊಬ್ಬರು ಒಂದೊಂದೊಂದು ಪರಮಾತ್ಮನಿಗೆ ವಸ್ತ್ರಗಳನ್ನು ಲಕ್ಷ್ಮೀದೇವಿನೇ ಸ್ವಯಂ ಪರಮಾತ್ಮನಿಗೆ ವಸ್ತ್ರವನ್ನು ಹುಟ್ಟಿಸಿ ಗೋಪಿಚಂದನವನ್ನು ಪರಮಾತ್ಮ ಧಾರಣ ಮಾಡಿಕೊಂಡಿದ್ದಾನೆ. ಊರ್ಧ್ವ ಪುಂಡಂ ದದಾರಾಶು ಶ್ರೀನಿವಾಸು ಸತಾಂಗತಿ ರೇಖಾಮ್ರಚೆಯ ಕಲ್ಯಾಣಿ ಲಲಾಟ ಮಧ್ಯೆ ಲಲಾಟೆ ಕುಂಕುಮೇನತು. ಗೋಪಿಚಂದನ ಹಚ್ಚಿಕೊಂಡ ಮೇಲೆ ಪರಮಾತ್ಮನಿಗೆ ತಿಲಕವನ್ನು ಧಾರಣ ಮಾಡಿದ್ದಾಳೆ ಲಕ್ಷ್ಮೀದೇವಿನೇ. ಇಷ್ಟಾದ ಮೇಲೆ ಅವತ್ತಿನ ದಿವಸ ಪಿತಾಂಬರದಾರಾಶು ಅಷ್ಟವರ್ಗಂ ಮತ್ತೆ ಪುಣ್ಯಾವಚನಾದಿಗೆಲ್ಲ ಕರ್ಮಗಳನ್ನು ಮಾಡಿದ್ದಾನೆ ಪರಮಾತ್ಮ. ಸ್ನಾನ ಆಯಿತು. ಸ್ನಾನ ಆದಮೇಲೆ ಕುಲದೇವಿ ಪ್ರತಿಷ್ಠಾಪನೆ ಆಗಬೇಕು ಅಂಥೇಳಿ ಅತ್ರೇ ಉತ್ತರ ದಿಗ್ಭಾಗೆ ನಾಳೆ ಮತ್ತೆ ಕುಲದೇವಿ ಹೋಗಿ ನಮಸ್ಕಾರಾದಿಗಳನ್ನೆಲ್ಲ ಮಾಡಿಕೊಂಡು ಬಂದು ಮುಂದೆ ಕೆಲಸ ಮಾಡೋಣ. ಆದರೆ ಇಲ್ಲಿ ಶಮಿ ವೃಕ್ಷಕ್ಕೆ ಹೋಗಿ ಪರಮಾತ್ಮ ಪೂಜೆಯನ್ನು ಮಾಡಿಕೊಂಡು ಅದರ ಸ್ಥಾಪನೆ ಆಗಬೇಕಲ್ಲ. ಹಾಗಾಗಿ ಗೊತ್ತಾಯಿತು, ಸ್ಥಿರವಾಗಿ ನಿಲ್ಲಬೇಕು. ಇಲ್ಲೇ ವರಾಹದೇವರ ಮನೆ ಇದೆ, ಅಲ್ಲಿ ಹೋಗೋಣ ಅಂತ ಹೇಳಿ, ಅಯ್ಯೋ ವರಾಹದೇವರಿಗೆ ನಾನು ಆಮಂತ್ರಣ ಕೊಟ್ಟಿಲ್ಲ, ಈ ಕುಲದೇವಿಯನ್ನು ಕರೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತಂದರೆ ಏನು ಮಾಡಬೇಕು? ಇರಲಿ, ಅವರು ದೇವರಿದ್ದಾರೆ, ಕರುಣಾಮಯರು, ನನ್ನನ್ನು ಕ್ಷಮೆ ಮಾಡ್ತಾರೆ ಅಂತ ಹೇಳಿ ಬಾಗಿಲ ಬಾರಿಸಿ ಅವರು ಹೊರಗೆ ಬಂದ ಮೇಲೆ ವರಾಹದೇವರಿಗೆ ಕೇಳಿದ ಪರಮಾತ್ಮ, ಎಷ್ಟು ದಿವಸ ಆಯ್ತಪ್ಪ ಬಾಡಿಗೆ ಕೊಡ್ಲಿಕ್ಕೆ ಬಂದೇನು ಅಂತ ಕೇಳಿದ ದೇವರು. ಬಾಡಿಗೆ ಕೊಡ್ಲಿಕ್ಕೆ ಬಂದಿಲ್ಲ ಸ್ವಾಮಿ, ನಾನು ಕೊಡೋದು ಆಮೇಲೆ ಕೊಡುತ್ತೆ ನಿಮಗೆ. ಏನಿಲ್ಲ, ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಮಾಡಿದ್ದೇನೆ, ಹಾಗಾಗಿ ನನ್ನ ಮದುವೆಗೆ ನೀವು ಬರಬೇಕು ಅಂದಾಗ, ಇಲ್ಲ ನನ್ನ ಸ್ಥಾನದಲ್ಲಿ ಬಕುಳಾದೇವಿಯನ್ನು ಕಳಿಸಿದ್ದೇನೆ, ಅವಳೇ ಎಲ್ಲ ಕೆಲಸ ಮಾಡ್ತಾಳೆ, ನೀನೇನು ಕಾಳಜಿ ಮಾಡಬೇಡ ಅಂತಂತ ಇಷ್ಟು ಹೇಳಿದಾಗ, ಏನಿಲ್ಲ ಕುಲದೇವಿ ಪ್ರತಿಷ್ಠಾಪನೆ ಮಾಡಬೇಕು, ಈ ಕೆಲಸಕ್ಕೆ ಬಂದಿ ಅಂತ ಹೇಳು, ಸುಮ್ಮನೆ ಮದುವೆ ನೇಮ ಮಾಡ್ಕೊಂಡು ಬರಬೇಡ ನೀನು, ಕುಲದೇವಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಂದೀನಿ ಅಂತ ದೇವರು ಹೇಳಿದಾಗ ಅವಶ್ಯವಾಗಿ ಕುಲದೇವಿ ಪ್ರತಿಷ್ಠಾಪವನ್ನು ವಸ್ತ್ರಗಳನ್ನು ವೇಷ್ಟನೆ ಮಾಡಿ ಪೂಜೆಯನ್ನು ಮಾಡಿ ಆ ವರಾಹದೇವರ ಮನೆಯಲ್ಲೇನೆ ಪರಮಾತ್ಮ ಅವತ್ತಿನ ದಿವಸ ಕುಲದೇವಿ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಕೃತ್ವಾ ಪುಣ್ಯ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರೀಂ ಉಪವಾಸೇನ ಗೋವಿಂದ. ಅವತ್ತಿನ ದಿವಸ ಉಪವಾಸ ಇರಬೇಕು. ಆದರೆ ಉಳಿದವರೆಲ್ಲ ಉಪವಾಸ ಇರುವಂತೆ ಇಲ್ಲ. ನಡ್ರಿ ಆಕಾಶರಾಜನ ಮನೆಗೆ ಹೋಗೋಣ ಅಂತ ದೇವರಂದ. ದೇವರು ಹೇಳಿದರೆ ಬ್ರಹ್ಮದೇವರಂತಾರೆ, ಪುಣ್ಯವಚನ ಎಲ್ಲ ಕರ್ಮವನ್ನು ಮಾಡಿದ್ದೀರಿ, ಕುಲದೇವತೆ ಪ್ರತಿಷ್ಠಾಪನೆ ಇದೆ, ಇಷ್ಟೆಲ್ಲ ದೇವತೆಗಳು ಬಂದಿದ್ದಾರೆ, ಬ್ರಾಹ್ಮಣರು ಬಂದಿದ್ದಾರೆ, ಸಣ್ಣ ಮಕ್ಕಳು, ವೃದ್ಧರು, ದೇವತೆಗಳು ಎಲ್ಲ ಇದ್ದಾಗ ಹಾಗೆ ಹೋದರೆ ಹೇಗೆ? ಉಪವಾಸದಿಂದಿದ್ದಾರೆ, ಅವ್ರಿಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕಬೇಕು ಅಂದಾಗ ಬ್ರಹ್ಮದೇವರಿಗೆ ಚೂಟಿದ ದೇವರು. ಯಾವ ಕಾಲಕ್ಕೆ ಏನು ಮಾಡಬೇಕು ಅಂತ ಎಚ್ಚರ ಗಮನ ಇಲ್ಲ, ನಿಮಗೆ ತಿಳುವಳಿಕಿಲ್ಲ. ಇಷ್ಟೆಲ್ಲ ಜನಕ್ಕೆ ಎಲ್ಲಿ ಊಟಕ್ಕೆ ಹಾಕಬೇಕು? ಎಲ್ಲದ ಹಣ ನನ್ನ ಕಡೆ, ಇಷ್ಟೆಲ್ಲ ಜನಕ್ಕೆ ಆಮಂತ್ರಣ ಕೊಟ್ಟು ಕರೆದಿ ಅಂತ ನಿನ್ನ ಜವಾಬ್ದಾರಿ, ಅದು ಸಾಲ ಮಾಡು, ನನಗೆ ಗೊತ್ತಿಲ್ಲ, ಊಟಕ್ಕೆ ಹಾಕು, ಹೊಟ್ಟಿ ತುಂಬಿಸ್ ಎಲ್ಲರಿಗೆ ಅಂತ ಬ್ರಹ್ಮದೇವರು ಹೇಳಿದರು. ಆಗಲಿ ಅಂಥೇಳಿ ಆಗಿಂದಾಗ ಕುಬೇರನ ಕರೆದು ಎಲ್ಲ ಸಾಲವನ್ನು ಇಸ್ಕೊಂಡ. ಅವನಂತಾನೆ, ಎಲ್ಲ ನಿಂದೆ, ನಿನ್ನ ಅನುಗ್ರಹದಿಂದ ನಾನು ಕುಬೇರ ಅಂತ ಆಗಿದ್ದೇನೆ, ನನಗೆ ಅಸ್ತಿತ್ವ ಇದೆ, ಸತ್ತಾ ಪ್ರತಿದಿ ಪ್ರವೃತ್ತಿಗಳಿದೆ, ನಾನು ನಿನಗೇನು ಸಾಲ ಕೊಡೋದು? ಭಾಳ ಮಾತಾಡಬೇಡ, ಭಾಳ ಉಪದೇಶ ಮಾಡಬೇಡ, ಕಲಿಯುಗದಲ್ಲಿ ನಾನು ಅವತಾರ ಮಾಡಿದ್ದೇನೆ, ಹಾಗಾಗಬೇಕು, ಹಾಗಾದ್ರೆ ನಡಿ ಅಂಥೇಳಿ ಪತ್ರವನ್ನು ತೆಗೆದು ಎಲ್ಲ ಏನೇನು ನಿಯಮಗಳಿವೆ ಆ ನಿಯಮಾನುಸಾರವಾಗಿ ಈ ಕಾಲಕ್ಕೆ ಈ ದೇಶದಲ್ಲಿ ಮದುವೆಗಾಗಿ ಶ್ರೀನಿವಾಸ ಹಣವನ್ನು ಸಾಲ ತಗೊಳ್ತಾ ಇದ್ದಾನೆ, ಎಷ್ಟು ಅಂತ ಅನ್ನೋದನ್ನು ಬರೆದು ಅಲ್ಲೆಲ್ಲರ ಕಡೆಯಿಂದ ಸೈನ್ ಹಾಕಿಸಿ ಹಣವನ್ನು ಇಸ್ಕೊಂಡು ಮತ್ತೆ ಹಣವನ್ನು ಕುಬೇರನಿಗೆ ಕೊಡ್ತಾನೆ. ಏನೇನು ಬೇಕು ನೋಡು, ಉಪ್ಪು ಹಿಡ್ಕೊಂಡು ತುಪ್ಪದವರೆಗೆ ಎಲ್ಲ ಸಾಮಾನುಗಳನ್ನು, ಮಾಂಗಲ್ಯ ಸೂತ್ರ, ಕಾಲುಂಗರ ಮರಿಬೇಡ, ಅದನ್ನೆಲ್ಲ ಸಮೇತವಾಗಿ ತೊಗೊಂಡು ಬರಬೇಕು ಅಂತ ದೇವರು ಹೇಳಿದಾಗ ಆಗಲಿ ಅಂತ ಹೇಳಿ ಕುಬೇರ ಕ್ಷಣದಲ್ಲಿ ಎಲ್ಲ ಹೋಗಿ ತೊಗೊಂಬರ್ತಾನೆ. ಆಗ ಅಡಿಗೆ ಆಗಲಿ ಅಂತ ಅಗ್ನಿದೇವರಿಗೆ ಹೇಳಿದರೆ, ಅಗ್ನಿದೇವರಂದರು ಅಡಿಗೆ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ, ಭಾಂಡಿಗಳಿಲ್ಲ ಅಂದಾಗ ದೇವರು ಬೈತಾನೆ, ನಿಮ್ಮ ಕಲ್ಯಾಣ ಸಮಯದಲ್ಲಿ ನಿಮ್ಮ ಮನೆಯೊಳಗೆ ಉತ್ಸವ ಇದ್ದಾಗ ಎಲ್ಲ ಭಾಂಡಿಗಳು ಸಾಮಾನುಗಳು ಸಿಗ್ತದೆ, ನನ್ನ ಮದುವೆ ಬಂತು ಅಂದ್ರೆ ತಕರಾರು ಶುರು ಮಾಡ್ತೀರಿ ನೀವೆಲ್ಲರೂ ಅಂತ ಹೇಳಿ ಬೈದಾಗ ಎಲ್ಲ ಸರೋವರಗಳಲ್ಲಿ ದೇವರು ವಿಚಿತ್ರ ಅದ್ಭುತ, ಇದೇ ದೇವರ ಲೀಲೆ,
ಸ್ವಾಮಿ ಪುಷ್ಕರಣಿ ತೀರ್ಥ, ಪಂಪಾ ಸರೋವರ, ಆ ಸರೋವರ, ಈ ಸರೋವರ ಅಂತ ಎಲ್ಲ ಸರೋವರಗಳಲ್ಲಿ ಒಂದೊಂದೊಂದೊಂದು ವೈಭವದಿಂದ ಭಕ್ಷ್ಯಗಳನ್ನು ಮಾಡಿಸಿ ಅವತ್ತಿನ ದಿವಸ ಎಲ್ಲರಿಗೂ ಊಟಕ್ಕೆ ಹಾಕಬೇಕು. ನೈವೇದ್ಯ ಆಗಿಲ್ಲ, ಯಾರಿಗೆ ನೈವೇದ್ಯ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಅಹೋಬಿಲ ನರಸಿಂಹದೇವರಿದ್ದಾರೆ, ಹಾಗಾಗಿ ಅವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿ ನೈವೇದ್ಯ ಮಾಡಿ ವೈಶ್ವದೇವತೆಗಳನ್ನೆಲ್ಲ ಮಾಡಿ ಎಲ್ಲ ಬ್ರಹ್ಮದೇವರಿಗೆ ರುದ್ರದೇವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಾನೆ ಪರಮಾತ್ಮ. ಯಾರ್ಯಾರಿಗೆ ಎಲ್ಲೆಲ್ಲಿ ತಾರತಮ್ಯವಾಗಿ ಕೂಡಿಸ್ಬೇಕು ಇದು ನಿಮಗೆ ಗೊತ್ತಿದೆ. ಎಲ್ಲರನ್ನು ಕೂಡಿಸ್ರಿ. ಕೂಡಿಸಿ ಆದಮೇಲೆ ಅವತ್ತಿನ ದಿವಸ ಪರಮಾತ್ಮ ಊಟಕ್ಕೆ ಹಾಕಿ ಕೃಷ್ಣಾರ್ಪಣ ಮಸ್ತು ಹೇಳಿ ಏಕೋ ವಿಷ್ಣುರ್ ಮಹದ್ಭುತಂ ಪೃಥಗ್ಭೂತಾನ್ ಅನೇಕಶಃ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವವ್ಯಃ ಅಂತ ಹೇಳಿ ಕೃಷ್ಣಾರ್ಪಣ ಮಸ್ತು ಹೇಳಿ ಎಲ್ಲರಿಗೂ ಸಮೃದ್ಧವಾಗಿ ಪರಮಾತ್ಮ ಊಟಕ್ಕೆ ಹಾಕಿ ದಕ್ಷಿಣೆಗಳನ್ನು ಕೊಟ್ಟಿದ್ದಾನೆ. ಅವತ್ತಿನ ದಿವಸ ರಾತ್ರಿ ಎಲ್ಲರೂ ಅಲ್ಲಿಗೆ ಮಲಗಿ ಮರುದಿವಸ ಎದ್ದು ಆಕಾಶರಾಜನ ಪಟ್ಟಣಕ್ಕೆ ಬರ್ತಾರೆ. ನಾಳಿನ ದಿವಸ ಶ್ರೀನಿವಾಸನ ವಿವಾಹ ಸಂದರ್ಭ. ಎಲ್ಲ ಆಕಾಶರಾಜನ ಮನೆಯಲ್ಲಿ ಅದ್ಭುತವಾಗಿ ದೇವರು, ದೇವತೆಗಳು, ಸಜ್ಜನರು, ರಾಜರು ಮತ್ತು ಋಷಿಗಳು ಎಲ್ಲ ಸಜ್ಜನರು ಸಕಲರು ಬಂದಿರ್ತಾರೆ. ಆ ಸಮಯದಲ್ಲಿ ಮತ್ತೆ ಶ್ರೀನಿವಾಸನ ಮದುವೆ ಎಲ್ಲ ಮಹಿಮೆಗಳನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.